ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. 50 ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನ ಕೇವಲ 2 ಕೋಟಿಗೆ ಖರೀದಿ ಮಾಡ್ತಾ ಕಾಂಗ್ರೆಸ್ ಪಕ್ಷ. ಇಂಥದ್ದೊಂದು ಗಂಭೀರ ಆರೋಪವನ್ನ ಬಿಜೆಪಿ ಪಾಳೆಯ, ಕೇವಲ ರಾಜ್ಯ ಮಟ್ಟದ ಬಿಜೆಪಿ ಪಾಳೆಯ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರು ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳೆಯದ ವಿರುದ್ಧ ಮಾಡಿದ್ದಾರೆ. ಕಾಂಗ್ರೆಸ್ ಭವನ, DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆ, 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡುವ DK ಶಿವಕುಮಾರ್ ಅವರ ಕನಸಿಗೆ ವಾಮಮಾರ್ಗದಲ್ಲಿ ಕಡಿಮೆ ಬೆಲೆಗೆ ಸರ್ಕಾರ ತನ್ನ ಪ್ರಭಾವವನ್ನು ಬಳಸಿ ಸರ್ಕಾರಿ ಜಾಗವನ್ನೇ ಕಬಳಿಸಿದೆ ಅನ್ನೋ ಆರೋಪವನ್ನು ಬಿಜೆಪಿಗರು ಮಾಡ್ತಿದ್ದಾರೆ. ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು. ಪತ್ರಕರ್ತರಾಗಿ ಆಡಳಿತ ಪಕ್ಷವೋ ವಿರೋಧ ಪಕ್ಷವೋ ಯಾವುದೇ ಪಕ್ಷಗಳ ವಿರುದ್ಧವಾಗಿ, ಜನಪ್ರತಿನಿಧಿಗಳ ವಿರುದ್ಧವಾಗಿ ಎಸ್ಪೆಷಲಿ ಇಂಥದ್ದೊಂದು ಹಣಕಾಸಿನ ವಿಚಾರದಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಬಂದಾಗ ಪ್ರಶ್ನೆ ಮಾಡಬೇಕಾಗಿರೋದು ಪತ್ರಕರ್ತರ ಹಾಗೆ ಮಾಧ್ಯಮಗಳ ಜವಾಬ್ದಾರಿ. ಆದರೆ ಇನ್ನು ಮುಂದೆ ಪತ್ರಕರ್ತರು ಪ್ರಶ್ನೆ ಮಾಡಬೇಕು ಅಂದರೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಸ್ಟ್. ವಿಧಾನಸೌಧದ ಆಚೆ ಸರ್ಕಾರ ತೋರಿಸಿರುವ ಜಾಗದಲ್ಲಿ ನಿಂತು ಮಾತ್ರ ಪ್ರಶ್ನೆ ಕೇಳಬೇಕಂತೆ. ಥ್ಯಾಂಕ್ಫುಲಿ ಈ ನ್ಯೂಸ್ ಚಾನೆಲ್ಗಳ ಸ್ಟುಡಿಯೋಗೆ ಆ ರೂಲ್ಸ್ ಅಪ್ಲೈ ಆಗೋದಿಲ್ಲ. ಹೀಗಾಗಿ ಈ ಪ್ರಶ್ನೆಯನ್ನು ನಿರ್ಭೀತವಾಗಿ ಸರ್ಕಾರದ ಯಾವುದೇ ರೂಲ್ಸನ್ನು ವೈಲೇಟ್ ಮಾಡದೆ ಕೇಳುವ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ಅಬ್ದುಲ್ ಮುನೀರ್ ಅವರಿದ್ದಾರೆ, JDS ವಕ್ತಾರರಾದ ಅಶ್ವಿನ್ ಕುಮಾರ್ ಅವರು, ಹಿರಿಯ ಪತ್ರಕರ್ತರಾದ ಹಾಗೆ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಗಂಭೀರವಾದ ಆರೋಪವನ್ನು ಕೆಲವೊಂದಷ್ಟು ದಾಖಲೆಗಳ ಸಮೇತ ನಿನ್ನೆ ಮಾಡಿದ್ರು. ಅವರ ಹೇಳಿಕೆಯನ್ನು ಗಮನಿಸೋಣ. ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಿಜೆಪಿ ನಾಯಕರಾದ ಬಹುಶಃ ಗೌರವ್ ಭಾಟಿಯಾ ಅವರು ಮಾತನಾಡಿದ್ದಾರೆ. ಇಬ್ಬರ ಹೇಳಿಕೆಯನ್ನು ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಸರ್ಕಾರ ಬಡವರಿಗೆ ಮನೆ ಕೊಡಬೇಕು, ಆಸ್ತಿ ಮಾಡಿಕೊಡ್ಬೇಕು. ಇದು ಕಾಂಗ್ರೆಸ್ಗೆ ಆಸ್ತಿ ಮಾಡಿಕೊಡ್ಲಿಕ್ಕೆ ಹೋಗಿದೆ ಅಂತಂತಂದ್ರೆ ಎಷ್ಟ ವಿಪರ್ಯಾಸ ಇದು. ಅಲ್ಲಿ ನೋಡಿದ್ರೆ ಎಲ್ಲರಿಗೂ ಕ್ಯಾಬಿನೆಟ್ ರ್ಯಾಂಕ್, ಎಲ್ಲ ನಿಗಮ ಮಂಡಳಿಗಳಿಗೆ ಕ್ಯಾಬಿನೆಟ್ ರ್ಯಾಂಕ್ ಅಂದ್ರೆ ಲೂಟಿ. ಕಾಂಗ್ರೆಸ್ ಜನರ ಹಣವನ್ನ ತನ್ನ ಕಾರ್ಯಕರ್ತರಿಗಾಗಿ, ತನ್ನ ಕಚೇರಿಗಳ ನಿರ್ಮಾಣಕ್ಕಾಗಿ ಲೂಟಿ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕಿಂತ ಲೂಟಿಗೆ ಯಾವ ಪುರಾವೆ ಬೇಕು? ನಿಮಗೆ ಸಾಕ್ಷಿ ಬೇಕು. ಸರ್ಕಾರದಲ್ಲಿ ನೀವು ಆವಾಗ CSIT ಇರ್ತದೆ ಅಂತ ಇಟ್ಕೊಳ್ಳಿ, ನೀವು ಅದರ ಫುಲ್ ಅಮೌಂಟ್ ಕೊಟ್ಟು ತಗೊಂಡ್ರೆ ತಪ್ಪೇನಿಲ್ಲ. ಅದನ್ನ ನೀವೇನ್ ಮಾಡ್ಬೇಕಂತಂದ್ರೆ ನಿಮ್ಮ ಇದ್ರ ಪ್ರಕಾರ ಯಾವ ಆಕ್ಟಿವಿಟಿಗೆ ಈ ಪಬ್ಲಿಕ್ ಕಮ್ಯುನಿಟಿ ಸೈಟ್ ಅನ್ನು ತಗೊಳ್ಬೇಕಂತ ಇರ್ತದೋ, ಸಿವಿಕ್ ಕಮ್ಯುನಿಟಿ ಸೈಟು, ಆ ಉದ್ದೇಶಕ್ಕೆ ಮಾತ್ರನೇ ಇರಬೇಕು. ನೀವು 5%ಗೆ ತಗೊಳಕ್ ಬರೋದಿಲ್ಲ. ಕನ್ಸೆಷನ್ ನಿಮಗೆ ಯಾಕೆ ತಗೊಂಡಿದ್ದೀರಿ? ये 2 दर्जन 24 ऐसी सिविक एमिनिटीज हैं जो कि जनता के हित के लिए अब इस्तेमाल नहीं होंगी. ये इस्तेमाल हो रही हैं कांग्रेस के भवन बनाने के लिए. 12 प्लॉट मुख्यमंत्री सिद्धरामैया जी ने म्युनिसिपल एडमिनिस्ट्रेशन के दे दिए हैं कांग्रेस भवन ट्रस्ट को, और 12 और प्लॉट जो अर्बन डेवलपमेंट मंत्रालय के हैं ये भी दे दिए हैं कांग्रेस भवन ट्रस्ट को. बताया जाता है इनकी कीमत लगभग 40 से 50 करोड़ है. और दुर्भाग्यपूर्ण क्या है, देखिए 50 करोड़ के प्लॉट कांग्रेस पार्टी को, नकली गांधी परिवार को कितने में मिले? 2 करोड़ रुपए में. 2 करोड़ में 50 करोड़ की सरकारी जमीन को हड़प गए राहुल गांधी हड़पू. ಸಾಮಾನ್ಯವಾಗಿ ಯಾರ ಮೇಲೆ ಆರೋಪ ಬಂದಿರುತ್ತೆ ಅವರನ್ನು ಪ್ರಶ್ನೆ ಮಾಡಬೇಕು. ಆದರೆ ಫಾರ್ ಅ ಚೇಂಜ್ ಯಾರು ಆರೋಪ ಮಾಡ್ತಿದ್ದಾರೆ ಅವರಿಂದ ಚರ್ಚೆ ಪ್ರಾರಂಭ ಮಾಡೋಣ ಅಂತ ಹೇಳಿ. ಮೋಹನ್ ವಿಶ್ವ ಅವರೇ, ನೀವು ಕೂಡ ನಿನ್ನೆ ಚಲವಾದಿ ನಾರಾಯಣ ಸ್ವಾಮಿ ಸರ್ ಜೊತೆಯಲ್ಲಿದ್ರಿ, ಪತ್ರಿಕಾಗೋಷ್ಠಿಯನ್ನ ಕರೆದು ದಾಖಲೆ ಸಮೇತ ಆರೋಪ ಮಾಡಿದಾಗ. ಬಟ್ ಒಂದಷ್ಟು ಆರೋಪ ನಿಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಕೇಳೋಕೆ ಸಿಕ್ತು. ಅದನ್ನು ನಾವು ಕರೆಕ್ಟ್ ಮಾಡ್ತೀವಿ ಅನ್ನೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಕೂಡ ಮಾಡ್ತು. ಫಾರ್ ಎಕ್ಸಾಂಪಲ್ 116 ಎಕರೆ ಚಾಣಕ್ಯ ಯೂನಿವರ್ಸಿಟಿ, 8 ಎಕರೆ ಬೈಯಪ್ಪನಹಳ್ಳಿಯಲ್ಲಿ NGOಗೆ, 5 ಎಕರೆ ಹೊಸಪೇಟೆಯಲ್ಲಿ, 25ರಿಂದ 30 ಎಕರೆ ಕಲಬುರಗಿ, ಮಂಡ್ಯ, ಮೈಸೂರು NGO ಅಂದರೆ ರಾಷ್ಟ್ರೋತ್ಥಾನ ಅರ್ಥಾತ್ RSSನ ಅಂಗಸಂಸ್ಥೆ. ಇದೆಲ್ಲ ವಿಚಾರಗಳಿಗೂ ಕೂಡ ಭೂಮಿಯನ್ನು ಕಡಿಮೆ ಬೆಲೆಯಲ್ಲಿ ಮುಧೋಳದಲ್ಲಂತೂ BJP ಆಫೀಸ್ಗೇನೆ
ಅಂದ್ರೆ ತಮಗೆ ಅನುಕೂಲವಾದ ರೇಟ್ನಲ್ಲಿ ಖರೀದಿ ಮಾಡ್ತು ಅನ್ನೋ ಆರೋಪ ನಿಮ್ಮ ಸರ್ಕಾರ ಇರ್ತಾ ಕೂಡ ಬಂದಿತ್ತು. ಹೊಸದೇನಿದೆ? ನೋಡಿ ಸ್ಮಿತಾ, ಸಿ ಎ ಸೈಟ್ಗಳನ್ನ, ಸಿವಿಕ್ ಕಮ್ಯುನಿಟಿ ಸೈಟ್ಗಳನ್ನ ನೀವು ಒಂದು ವಿದ್ಯಾಭ್ಯಾಸದ ಉದ್ದೇಶಕ್ಕಾಗ್ಬೋದು, ಅಥವಾ ಒಂದು ಯಾವುದೋ ಕೌಶಲ್ಯಾಭಿವೃದ್ಧಿ ಟ್ರೈನಿಂಗ್ ಉದ್ದೇಶಕ್ಕಾಗ್ಬೋದು, ಅಥವಾ ಒಂದು ಆಸ್ಪತ್ರೆಗಾಗ್ಬೋದು, ಅದಕ್ಕೋಸ್ಕರ ಕೊಟ್ಟರೆ ಏನೂ ತಪ್ಪಿಲ್ಲ. ಅದು RSSನ NGO ಗಳಾಗ್ಬೋದು, ಅಥವಾ ಬಿಯಾಂಡ್ RSSನ ಬೇರೆ ಬೇರೆ NGO ಇದಾವೆ ದೇಶದಲ್ಲಿ, ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ. ಅವ್ರಿಗೆಲ್ಲ ಕೊಟ್ಟಿದ್ದಾರೆ, ಅವರೆಲ್ಲ ಅಲಾಟ್ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಅಲಾಟ್ ಮಾಡ್ಕೊಂಡ್ರೆ ಯಾರು ಏನು ಪ್ರಶ್ನೆ ಮಾಡಲ್ಲ. ಫಾರ್ ಎಕ್ಸಾಂಪಲ್, ರಾಷ್ಟ್ರೋತ್ಥಾನ ಪರಿಷತ್ನ ಶಾಲೆಗಳಿದಾವೆ, ಅಲ್ಲಿ ವಿದ್ಯಾಭ್ಯಾಸ ಇದೆ, ಅಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ ಇವತ್ತು. ತಿರ್ಗಾ ರಾಷ್ಟ್ರೋತ್ಥಾನ ಪರಿಷತ್ನ ಆಸ್ಪತ್ರೆಗಳಿದಾವೆ, ಅಲ್ಲಿ ಸಾವಿರಾರು ಜನಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಷ್ಟ್ರೋತ್ಥಾನ ಪರಿಷತ್ನ ಗ್ರಂಥಾಲಯ ಇದೆ, ಪಬ್ಲಿಕೇಶನ್ ಇದೆ, ಆಯ್ತಲ್ಲ. ಸೊ ಬಿಯಾಂಡ್ ರಾಷ್ಟ್ರೋತ್ಥಾನ ಬೇರೆ ಬೇರೆ ಪಬ್ಲಿಕೇಶನ್ಸ್ ಇದಾವೆ, ಬೇರೆ ಬೇರೆ ಆಸ್ಪತ್ರೆಗಳು ಇದಾವೆ ರಾಜ್ಯದಲ್ಲಿ, ಬೇರೆ ಬೇರೆ ನಿಮ್ಗೆ NGO ನಡೆಸ್ತಾ ಇದಾವೆ ಶಾಲೆಗಳನ್ನ. ಇದನ್ನ ಯಾರು ಅದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡ್ತಾ ಇರೋದು, ಒಂದು ಪೊಲಿಟಿಕಲ್ ಪಾರ್ಟಿಗೆ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ ಹೋದ್ರೆ ನಿಮಗೆ ಅದರಲ್ಲಿರುವಂತ MLAಗಳು MP ಗಳ ಸಂಖ್ಯೆಯ ಆಧಾರದ ಮೇಲೆ ಈ ಸೈಟ್ಗಳನ್ನ ಅಥವಾ ಜಾಗಗಳನ್ನ ಅಲಾಟ್ ಮಾಡಲಾಗುತ್ತೆ. ಬಹಳಷ್ಟು ಜನ MLAಗಳು ಅಥವಾ MP ಗಳಿದ್ರೆ, ಅಥವಾ ರಾಷ್ಟ್ರೀಯ ಪಕ್ಷವಾದ್ರೆ ದೆಹಲಿನಲ್ಲಿ ಒಂದು ಜಾಗ ಕೊಡ್ಲಾಗುತ್ತೆ, ರಾಜ್ಯದಲ್ಲಿ ಒಂದು ಜಾಗ ಕೊಡ್ಲಾಗುತ್ತೆ. ಸೊ ಈ ರೀತಿಯಾಗಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಒಂದು ಪೊಲಿಟಿಕಲ್ ಪಾರ್ಟಿ ಆಗಿ, ನೋಡಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರು ಯಾರು, ಬೈರತಿ ಸುರೇಶ್. ಕೇಳಿರೋ ಪ್ರಶ್ನೆ ಏನು ಅಂದ್ರೆ, ರಾಜಕೀಯ ಪಕ್ಷಗಳಿಗೆ ಸರ್ಕಾರಿ ಜಮೀನು CA ಸೈಟ್ ಜಾಗವನ್ನು ರಾಜಕೀಯ ಪಕ್ಷಗಳ ಕಚೇರಿಗಳೇ ನೀಡಿದರೆ ಯಾವ ನಿಯಮಗಳಡಿ ನೀಡಲಾಗಿರುತ್ತದೆ, ಅದಕ್ಕೆ ಅನುಸರಿಸಿದ ಕ್ರಮಗಳೇನು ಅಂತ ಪ್ರಶ್ನೆ ಕೇಳಿರೋದು. ಉತ್ತರ ಕೊಟ್ಟಿರೋದು ಬೈರತಿ ಸುರೇಶ್ ಅವರು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಾಗರಿಕ ಸೌಲಭ್ಯ ನಿವೇಶನ ಹಂಚಿಕೆ ನಿಯಮಗಳ 1991 ಹಾಗೂ ಕರ್ನಾಟಕ ಯೋಜನಾ ಪ್ರಾಧಿಕಾರಗಳ ನಾಗರಿಕ ಸೌಕರ್ಯ ನಿವೇಶನಗಳ ಹಂಚಿಕೆ ನಿಯಮಗಳು 2016 ಅನ್ವಯ ಹಾಗೂ ದಿನಾಂಕ 24/5/2017 ಅಧಿಸೂಚನೆ ಸಂಖ್ಯೆ 27/2016 ಅನ್ವಯ ನಾಗರಿಕ ಸೌಲಭ್ಯ ನಿವೇಶನವನ್ನು ಅಂದ್ರೆ CA ಸೈಟ್ ಅನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಇವರಿಗೆ ಮಂಜೂರು ಮಾಡಲು ಅವಕಾಶವಿರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇರುವುದಿಲ್ಲ ಅಂತ ಇಲಾಖೆ ಹೇಳಿರೋದು ಯಾರು, ಬೈರತಿ ಸುರೇಶ್ ಅವರು. ಇಲ್ಲಿ ಇರುವುದಿಲ್ಲ ಅಂತ ಪ್ರಸ್ತಾವನೆ ಸಲ್ಲಿಸಿದ ನಂತರವೂ ಕೂಡ, ಆದರೆ ಇಂತಹ ಪ್ರಸ್ತಾವನೆಗಳನ್ನು ಕರ್ನಾಟಕ ಸರ್ಕಾರದ ನಿಯಮಗಳು ವ್ಯವಹಾರ ನಿರ್ವಹಣೆ 1970 ನಿಯಮ 21B ಅನ್ವಯ ಸಚಿವ ಸಂಪುಟದ ಮುಂದೆ ಮಂಡಿಸಿ ಸಚಿವ ಸಂಪುಟ ಅನುಮೋದಿಸಿರುವಂತೆ ಸದನ ಆಗಸಲ್ವೇನೋ ಮಂಜೂರು ಮಾಡಲಾಗಿದೆ. ಸೊ ನಿಮ್ಗೆ ನಿಯಮಗಳಲ್ಲಿ ಇಲ್ಲ ಅಂದ್ರೂ ಕೂಡ ಇವ್ರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಯ್ತು, ನೀವು ಕೊಡ್ತೀರಾ, ನೀವು ಅದರ ಒಂದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದೆಯಲ್ಲ ಆ ರೇಟ್ ನ ಕೊಟ್ಟಿ ತಗೋಬೇಕು. ಅದು ಮಾಡಿದ್ರ ಮಾಡಿಲ್ಲ, ಹೇಳ್ತೀನಿ ಕೇಳಿ. ಆ ಲಿಸ್ಟ್ ಹೋಗೋಕ್ ಮುಂಚೆ ಈಗ ನೀವು ರಾಷ್ಟ್ರೋತ್ಥಾನದು, ನಾನು ಮುನೀರ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ, ನೀವು ರಾಷ್ಟ್ರೋತ್ಥಾನ ಎಜುಕೇಶನ್ ವಿಚಾರದಲ್ಲಿ ಅಥವಾ NGO ಸ್ವರೂಪದಲ್ಲಿ ಕೆಲಸ ಮಾಡ್ತಿರುವಾಗ ತಪ್ಪಿಲ್ಲ ಅಂತ ಹೇಳಿದ್ರಿ. ಬಟ್ ಸರ್ಕಾರವಾಗಿ ಕಾಂಗ್ರೆಸ್ಗೆ ಅನುಮಾನ ಬಂದು ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ತೀವಿ ಅಂದಾಗ ಬಿಜೆಪಿ ಅಲಿಗೇಷನ್ ಏನಾಗಿತ್ತು, ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಯು ಡೂಯಿಂಗ್ ರಿವೆಂಜ್ ಪಾಲಿಟಿಕ್ಸ್, ದ್ವೇಷ ರಾಜಕಾರಣ ಮಾಡ್ತಿದ್ದೀರಿ. ಅರೆ ನಿಮ್ಮ ಸರ್ಕಾರ ಇರಬೇಕಾದ್ರೆ ನೀವು ನಿಯಮಬದ್ಧವಾಗಿ ಕೊಟ್ಟಿದ್ದೀರೋ ಇಲ್ವೋ, ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ತೀವಿ ಅಂದ್ರೆ ರಿವೆಂಜ್ ಪಾಲಿಟಿಕ್ಸ್ ಅಂದವರು ಇವತ್ತು ನೀವು ಮಾಡ್ತಿರೋದೇನು? ಹಾಗಾದ್ರೆ ಈ ಪ್ರಶ್ನೆ ಕೇಳಿರೋದು 21, 22, 22, 23, 23, 24, 24, 25, 25, 26ನೇ ಸಾಲಂದು, ಅಂದ್ರೆ ನಮ್ದನ್ನು ಸೇರಿ. ಸೊ ಇಲ್ಲಿ ಬಿಜೆಪಿ ಹೆಸರೇ ಬಂದಿಲ್ಲ. ಸೊ ಯಾರು ಉತ್ತರ ಕೊಟ್ಟಿರೋದು? ಇವರೇ ಕಾಂಗ್ರೆಸ್ ಸಚಿವರು. ನೀವು ಆಚೆ ಬಂದು ಮಾತಾಡ್ತಿರಲ್ಲ, ಉತ್ತರ ಕೊಡ್ಬೇಕಿತ್ತಾಗಾರೆ ಧೈರ್ಯ ಇದ್ದಿದ್ರೆ, ಅಥವಾ ಅಧಿಕಾರದಲ್ಲಿ ಇದ್ದಿರಲ್ಲ ತನಿಖೆ ಮಾಡ್ಬೇಕಿತ್ತು, ಯಾಕೆ ಮಾಡಿಲ್ಲ ನೀವು ಹಾಗಾದ್ರೆ? ನೆಕ್ಸ್ಟ್ ಇಲ್ಲಿ ಸಮಸ್ಯೆ ಇರೋದು ಎಲ್ಲಿ ಗೊತ್ತಾ ಸ್ಮಿತಾ ನಿಮ್ಗೆ? ನೋಡಿ, ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ 4,08,00,000 ಇವ್ರು ಅಲಾಟ್ ಮಾಡಿಸ್ಕೊಂಡಿರೋದು 20,42,000ಕ್ಕೆ 5%. ಬಾದಾಮಿಗೆ ಹೋದ್ರೆ 24,52,000 ಅಲಾಟ್ ಮಾಡಿಸ್ಕೊಂಡಿರೋದು 1,22,000ಕ್ಕೆ. ಕೊಪ್ಪಳಕ್ಕೆ ಹೋದ್ರೆ 1,31,00,000 ಅಲಾಟ್ ಮಾಡಿಸ್ಕೊಂಡಿರೋದು 6.5 ಲಕ್ಷಕ್ಕೆ. ಚನ್ನರಾಯಪಟ್ಟಣ 27,30,000 ಮಾರ್ಕೆಟ್ ವ್ಯಾಲ್ಯೂ ಅಲಾಟ್ ಮಾಡಿಸ್ಕೊಂಡಿರೋದು 1.36 lakhs. ಮಂಡ್ಯ 1.45 crores ಮಾರ್ಕೆಟ್ ವ್ಯಾಲ್ಯೂ ಅಲಾಟ್ ಮಾಡಿಸ್ಕೊಂಡಿರೋದು 7.28 lakhs. ಗೌರಿಬಿದನೂರು 90 ಲಕ್ಷ ಅಲಾಟ್ ಮಾಡಿಸ್ಕೊಂಡಿರೋದು 4.5 ಲಕ್ಷಕ್ಕೆ. ನೆಕ್ಸ್ಟ್ ನಿಮಗೆ ತುಮಕೂರು 2 ಎಕರೆ ಜಾಗ 1 ಎಕರೆಗೆ 1,70,00,000 ಇದೆ. ದಯವಿಟ್ಟು ತುಮಕೂರು 1 ಎಕರೆಗೆ 1,70,00,000 ಇದೆ. ಅದನ್ನ ಬರೀ 8.5 ಲಕ್ಷಕ್ಕೆ. ಅಂದ್ರೆ ನೀವು ಆವರೇಜ್ ತಗೊಂಡ್ರೆ ನಿಮಗೆ 40 ಕೋಟಿ ವರ್ತು ಪ್ರಾಪರ್ಟಿನ ಬರೀ 2 ಕೋಟಿಗೆ ಅಲಾಟ್ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ 5% ಫ್ಲಾಟ್. ನೀವು ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟೇ, ಇದರಲ್ಲಿ 5% ಆಫ್ ದ ಮಾರ್ಕೆಟ್ ವ್ಯಾಲ್ಯೂ. ನಾವು ಹೇಳ್ತಿರೋದು ನೀವು ಮಾಡಿಸ್ಕೊಳ್ಳಿ,
ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ತಿರ್ಗಾ ನಮ್ಮೇಲೆ ಅಲಿಗೇಷನ್ ಮಾಡಿದ್ರೆ ನೀವು ಅಧಿಕಾರದಲ್ಲಿ ತನಿಖೆ ಮಾಡಿ 3 ವರ್ಷದಿಂದ ಯಾಕೆ ಮಾಡಿಲ್ಲ? ತಿರ್ಗಾ ನಿಮ್ಮವರೇ ಕೊಟ್ಟಿರೋ ಉತ್ತರದಲ್ಲಿ ಇಲ್ವಲ್ರಿ ಇದ್ರಲ್ಲಿ ಬಿಜೆಪಿ ಸರಿ ಮುನೀರ್ ಅವರೇ, ಈ 100 ಕಾಂಗ್ರೆಸ್ ಭವನವನ್ನ ಕಟ್ಟಬೇಕು ಅನ್ನೋ ಮಹತ್ವಾಕಾಂಕ್ಷೆ ಸರಿಯೇ, ಬಟ್ 100 ಕಟ್ಟಲಿಕ್ಕೆ ಈ ರೀತಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದೀರಿ ಅನ್ನೋ ಆರೋಪ, ಇದನ್ನ ಕೂಡ ಹೆಂಗ್ ಸಮರ್ಥನೆ ಮಾಡ್ಕೊಳ್ಳೋ ಅನಿವಾರ್ಯ ಪರಿಸ್ಥಿತಿ? ಅವ್ಯವಹಾರ ಆರೋಪ ಅಷ್ಟೇ, ಆರೋಪ. 100 ಸೈಟ್ಗಳನ್ನ ಏನು CA ಸೈಟಲ್ಲೇ ಮಾಡಿದೀವಿ ಅನ್ನೋದು ಮೊದಲ ಸುಳ್ಳು. ಆಲ್ರೆಡಿ ಕೆಲವು ಶಾಸಕರು ಆಲ್ರೆಡಿ ಪಕ್ಷಕ್ಕೆ ಮಾಜಿ ಶಾಸಕರುಗಳು ಕೊಟ್ಟಂತ ಜಮೀನಿನಲ್ಲಿ ಕಾಂಗ್ರೆಸ್ ಭವನ ನಡೀತಾ ಇದೆ, ಇನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ಸೇರಿ 100 ಆಫೀಸ್ಗಳನ್ನು ಮಾಡಬೇಕು, ಕಚೇರಿಗಳನ್ನು ಮಾಡಬೇಕು ಅಂತ ಇವಾಗ ಅವ್ರಿಗೆ ಅಷ್ಟು ಉದ್ದ ಲೀಸ್ಟ್ ಓದಿ ಹೇಳಿದ್ರು. ನಾನು ಅದರ ಡಬಲ್ ಲೀಸ್ಟನ್ನು ಓದಿ ಹೇಳಬಲ್ಲೆ. ಅದರ ಮಾರ್ಕೆಟ್ ವ್ಯಾಲ್ಯೂ ಏನಿತ್ತು, ಇವ್ರು ಏನಕ್ಕೆ ಮಾಡಿದ್ದಾರೆ, ಅದು ನಮ್ದೆಲ್ಲ ಒಂದು ಆಫೀಸಿಗೆ ಬೇಕಾಗುವಷ್ಟು ಜಮೀನು. ಇದು 40 ಎಕರೆ 116 ಎಕರೆ ಎಕರೆಗಟ್ಲೆ ಗೋಮಾಳ ಭೂಮಿ ಆಗಿರ್ಬೋದು, ಸರ್ಕಾರದ ಭೂಮಿ ಆಗಿರ್ಬೋದು, ಕರ್ನಾಟಕದ ನಾನು ಹೇಳ್ತಾ ಇದ್ದೀನಿ. ಇನ್ನು ಬಿಡಿ, ಕೇಂದ್ರ ಸರ್ಕಾರ ಅದಾನಿ ಅವರಿಗೆ ಬಿಹಾರದಲ್ಲಿ ಎಷ್ಟು ಕೊಟ್ರು ಅಂತ ನಿಮ್ಗೆ ಗೊತ್ತಿದೆ. ₹1 ಎಷ್ಟು ಕೊಟ್ರು ಅನ್ನೋದು ಅದು ಗೊತ್ತಿರುವಂತದ್ದು. ಅದು ಬಿಡಿ, ಇವರೇ RSS ಮತ್ತೆ ರಾಷ್ಟ್ರೋತ್ಥಾನ ಜನಸೇವಾ ಟ್ರಸ್ಟ್ ಮುಧೋಳದಲ್ಲಿ ನೀವು ಹೇಳಿದ ರೀತಿಯಲ್ಲಿ ನಮ್ಮ ತರ ಸಣ್ಣ ಸಣ್ಣ ಆಫೀಸಿಗೆ ಕೊಟ್ಟಿದ್ದಲ್ಲ. 100 ಎಕರೆ 40 ಎಕರೆ 50 ಎಕರೆ 60 ಎಕರೆ ಯಾವಾಗ ಹೇಳ್ತೀನಿ ನಿಮ್ಗೆ, ಇಲ್ಲಿ ಕೇಳಿಸ್ಕೊಳ್ಳಿ. ಕಳೆದ ಇವರ ಬೊಮ್ಮಾಯಿಯವರ ಆಡಳಿತದಲ್ಲಿ ನೀವು ಓದಿ ಹೇಳಬೇಕು ಅಂದ್ರೆ ಓದಿ ಹೇಳ್ತೀನಿ ನಾನು. ಸೆಂಟರ್ ಫಾರ್ ಎಜುಕೇಶನ್ ಅಂಡ್ ಸೋಷಿಯಲ್ ಸ್ಟಡೀಸ್ CESS ಅಂತ ಮಾಡಿದ್ರು. 116 ಎಕರೆ ಚಾಣಕ್ಯ ಯೂನಿವರ್ಸಿಟಿಗೆ ಅಂತ ಕೊಟ್ಟಿರೋದು ದೇವನಹಳ್ಳಿ ಪಕ್ಕ. ಆಮೇಲೆ ರಾಷ್ಟ್ರೋತ್ಥಾನ ಪರಿಷತ್ 8 ಎಕರೆ ಬೈಯಪ್ಪನಹಳ್ಳಿ, ಜನಸೇವಾ ಟ್ರಸ್ಟ್ ಲ್ಯಾಂಡ್ 40.7 ಎಕರೆ. ಇದು ಎಲ್ಲ ನಮ್ದಲ್ಲ, ಡೆಕ್ಕನ್ ಹೆರಾಲ್ಡು ನಿಮ್ಮ ರಾಷ್ಟ್ರೀಯ ನ್ಯೂಸ್ ಪತ್ರಿಕೆ ಬಂದಿರೋದನ್ನ ಹೇಳ್ತಾ ಇದ್ದೀನಿ. ಸರಿ. ಶಿವಮೊಗ್ಗ 2 ಎಕರೆ, ಮುಧೋಳ್ ಬಿಜೆಪಿ ಆಫೀಸ್ 13,400 ಸ್ಕ್ವೇರ್ ಫೀಟ್. ಕಾಂಟ್ರವರ್ಷಿಯಲ್ ಎಲೆಕ್ಷನ್ 2023 ಅಂದ್ರೆ ಇವರು ಕೊಟ್ಟಿರುವಂತದ್ದು ನೋಡಿದ್ರೆ ಇದರ ಉದ್ದೇಶ ಸ್ಪಷ್ಟವಾಗಿದೆ. ಇದು ಯಾವುದೋ ಒಂದು ಸಂಘ ಸಂಸ್ಥೆ ಅಥವಾ ಪೊಲಿಟಿಕಲ್ ಪಾರ್ಟಿಗೆ ಒಂದು CO ಸೈಟ್ ಕೊಡೋದು ತಪ್ಪು ಅನ್ನೋದಿಲ್ಲ ಕಾನೂನಲ್ಲಿ. ಇವ್ರು ಕೇಳಿದಾರಲ್ಲ, ಅದಕ್ಕೆ ಉತ್ತರ ಕೊಟ್ಟಿದಾರಲ್ಲ, ಅದನ್ನ ಮಾಡ್ಲಿ ಅವರು. ಸರಿ, ನಾನು ಈ ಎಲ್ಲಾ ಜಾಗಗಳು ಕರ್ನಾಟಕದಲ್ಲೇ ಇದೆಯಾ ಅಂತ ಹೇಳಿ ಯಾಕೆ ಕೇಳಿದೆ ಅಂದ್ರೆ, ನಾನು ಅವ್ರಿಗೆ ರಿವೆಂಜ್ ಪಾಲಿಟಿಕ್ಸ್ ಅಂತ ಕೇಳುವಾಗ ಹೇಳಿದೆ, ಸರ್ಕಾರ ರಚನೆ ಆದಾಗ ಕಾಂಗ್ರೆಸ್ನವರು ಇದೆಲ್ಲವನ್ನ ಕೂಡ ಕ್ರಾಸ್ ಚೆಕ್ ಮಾಡ್ತೀವಿ ಅಂತ ಹೋದ್ರಿ, ಯಾಕೆ ಮಾಡ್ತಿಲ್ಲ? ಬಿಜೆಪಿ ಅವಧಿಯಲ್ಲಿ ನಿಜವಾಗ್ಲೂ ಕೂಡ ಹೀಗೆ ಮನಸೋ ಇಚ್ಛೆ ಭೂಮಿಯನ್ನ RSSಗೋ ಕೆಲ NGOಗಳಿಗೋ ಕೊಟ್ಟಿದ್ರೆ ಯಾಕೆ ವಾಪಸ್ ಪಡಿತಾ ಇಲ್ಲ? ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಅಂದ್ರೆ ಹೂ ಇಸ್ ಸ್ಟಾಪಿಂಗ್ ಕಾಂಗ್ರೆಸ್ ಗವರ್ಮೆಂಟ್ ಟು ಗೇನ್ ಬ್ಯಾಕ್? ಅದೆಲ್ಲ ಭೂಮಿಯನ್ನ ವಾಪಸ್ ಪಡೆಯುವಲ್ಲಿ ಯಾರು ತಡಿತಾ ಇದ್ದಾರೆ? ನೋಡಿ, ವಾಪಸ್ ಪಡೆಯುವುದು ಅಂದ ತಕ್ಷಣ ಇವತ್ತು ಹೇಳಿ ನಾಳೆ ಪಡೆಯೋದು ಆಗಲ್ಲ. ಅದೊಂದು ಪ್ರೊಸೆಸ್. ಅವರು ಕೋರ್ಟಿಗೆ ಹೋಗ್ತಾರೆ, ಅವರು ಕೋರ್ಟಿಗೆ ಹೋಗಿದ್ದಾರೆ. ಆನ್ ಫ್ಲೋರ್ ಅಲ್ಲಿ ಸೋಮಶೇಖರ್ ಅವರ ಪ್ರಶ್ನೆಗೆ ಬೈರೇಗೌಡರೇ ಉತ್ತರ ಕೊಟ್ಟಿದ್ದಾರೆ. ಎಷ್ಟು ಎಕರೆ ಜಮೀನನ್ನ ನೀವು ತಗೊಂಡಿದ್ದೀರಿ, ಅದಕ್ಕೆ ನಾವು ಏನ್ ಕ್ಲೈಮ್ ಮಾಡ್ತಾ ಇದೀವಿ ಅಂತ ಕಂದಾಯ ಸಚಿವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇಟ್ಸ್ ಅ ಪ್ರೊಸೆಸ್, ಅದು ನಡೀತಾ ಇದೆ. ಅದು ನಾನು ಏನು ನಿಂತ್ಬಿಟ್ಟಿದೆ ನಾವು ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನ ಏನು ಮಾಡಬೇಕಾಗಿದೆ ಅದು ಕಾನೂನುಬದ್ಧವಾಗಿ ಹೋಗಬೇಕು. ನಮ್ದು ರಿವೆಂಜ್ ಪೊಲಿಟಿಕ್ಸ್ ಇಲ್ಲ. ಅವ್ರು ಹೇಳಿದ ರೀತಿ ರಿವೆಂಜ್ ಪೊಲಿಟಿಕ್ಸ್ ತಗೊಂಡಿದ್ದಾರೆ, ಅದಕ್ಕೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದರ ಪ್ರಕಾರ ಕಂದಾಯ ಸಚಿವರು ನೋಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಅವ್ರು ಮಾಡ್ತಾರೆ. ಸರ್, ರಿವೆಂಜ್ ಪಾಲಿಟಿಕ್ಸ್ ಇಲ್ಲ, ಅವ್ರು ಮಾಡಿದ್ರು ನಾವು ಮಾಡ್ತೀವಿ ಅನ್ನೋ ಪಾಲಿಟಿಕ್ಸ್ ನಡೀತಿದೆ. ಸರ್ಕಾರ ಇರಬೇಕಾದ್ರೆ RSS ಕೊಟ್ಟರು, ನಮ್ಮ ಸರ್ಕಾರ ಇರಬೇಕಾದ್ರೆ ಕಾಂಗ್ರೆಸ್ ಭವನ ಕಟ್ತೀವಿ, ತಪ್ಪೇನು? ಇದು ಆರ್ಗ್ಯುಮೆಂಟ್. ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಸ್ವತಂತ್ರ ಹೋರಾಟ ಚಳವಳಿಯಿಂದ ಬಂದಂತ ಪಕ್ಷ. ಈಗ ಪೊಲಿಟಿಕಲ್ ಪಕ್ಷ, ಈಗ ಪೊಲಿಟಿಕಲ್ ಪಕ್ಷನೇ ಆಗಿದ್ದು. ನಾವು ಯಾವುದೇ ಅದನ್ನ ಎಕರೆಗಟ್ಟಲೆ ತಗೊಂಡಿರುವಂತದ್ದಲ್ಲ. ಒಂದು ಕಚೇರಿಗೆ, ಒಂದು ಸಂಘ ಸಂಸ್ಥೆಗೆ ಕಚೇರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಆಯ್ತು ಶಿವಶಂಕರ್ ತಗೊಂಡಿದ್ದೀವಿ. ಯಾವ ಬಡ ಅಥವಾ ಮಧ್ಯಮ ವರ್ಗದ ಒಬ್ಬ ಸಾಮಾನ್ಯ ಮತದಾರನಿಗೆ 4 ಕೋಟಿ ಮೌಲ್ಯದ ಜಾಗ 20 ಲಕ್ಷಕ್ಕೆ ಸಿಗುತ್ತೆ ಸರ್? ಒಂದು 10 ಜನ ಅಪ್ಲಿಕೇಶನ್ ಹಾಕೊಂಡು ಸಾಲ ಮಾಡೋದ್ರು ಬಂದ್ಬಿಡ್ತಾರೆ ಆನ್ ಸ್ಪಾಟ್. ಯಾವ ಬಡ ಅಥವಾ ಮಧ್ಯಮ ವರ್ಗದ ವ್ಯಕ್ತಿಗೆ 24 ಲಕ್ಷ ಬೆಲೆಯ ಭೂಮಿ 1 ಲಕ್ಷಕ್ಕೆ ಸಿಗುತ್ತೆ ಶಿವಶಂಕರ್ ಸರ್? ಸಿಗುತ್ತೆ ಅನ್ನೋಂಗಿದ್ರೆ ಕಾಂಗ್ರೆಸ್ ಭವನ ಏನು ಸರ್, ರತ್ನಾಕರ ಭವನನೋ, ಸುಧಾಕರ ಭವನನೋ, ಅಥವಾ ಮನೆ ಮಂದಿಲಿರೋ ಲಕ್ಷ್ಮಿನೋ, ಮಹಾಲಕ್ಷ್ಮಿನೋ, ಸರಸ್ವತಿನೋ ಹೆಣ್ಮಕ್ಳು ಹೆಸರಲ್ಲೇ ಸೈಟ್ ತಗೊಂಡ್ಬಿಟ್ಟು ಭವನ ಕಟ್ಟಿಸ್ಬಿಡೋಣ, ಯಾರಿಗೆ ಸಿಗುತ್ತೆ? ಅವರೇ, ನೀವು ಇವತ್ತು 2 ವಿಚಾರಗಳನ್ನು ತಗೊಂಡಿದ್ದೀರಾ. ಒಂದು ಭೂಮಿ ವಿಚಾರ, ಇನ್ನೊಂದು ಮಾಧ್ಯಮಕ್ಕೆ ಮೇಲೆ ಹಾಕಿರೋ ಕಡಿವಾಣ. ಈ 2 ವಿಚಾರಗಳಲ್ಲಿ ಇಲ್ಲಿ ಒಂದು ಕಡೆ BJP ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಇದೆಯಲ್ಲ. ಅನ್ಫಾರ್ಚುನೇಟ್ಲಿ ನಾನು ಹೇಳ್ತೀನಿ, ಹಾನೆಸ್ಟ್ ಆಗಿ ಹೇಳ್ತೀನಿ, ಈ 2 ಪಕ್ಷಗಳಲ್ಲಿ ನನಗೆ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ಅಂದರೆ ಒಂದೇ ನಾಣ್ಯದ 2 ಮುಖಗಳಿವರು. ಏನಂತಂದರೆ, ಇವರು ಅಧಿಕಾರದಲ್ಲಿ ಇದ್ದಾಗ ಒಂದು ಸ್ವರೂಪ,
ಆಮೇಲೆ ಪ್ರತಿಪಕ್ಷಕ್ಕೆ ಬಂದಾಗ ಇನ್ನೊಂದು ಸ್ವರೂಪ. ಇವತ್ತೇನಂತಂದರೆ ಪ್ರತಿಪಕ್ಷಕ್ಕೆ ಬಂದ ತಕ್ಷಣ ಇವರು ಭ್ರಷ್ಟಾಚಾರದ ವಿರುದ್ಧ ಧರ್ಮಯುದ್ಧ ಇವ್ರದ್ದು ಕ್ರುಸೇಡ್. ಭ್ರಷ್ಟಾಚಾರದ ವಿರುದ್ಧ ಏನಪ್ಪ ಇವರು ತಡ್ಕೊಳ್ಳೋದೇ ಇಲ್ಲ, ಇವರು ಭ್ರಷ್ಟಾಚಾರನ ಸುಟ್ಟಾಕ್ಬಿಡ್ತಾರೆ ಅಂತ ಇವರು ವೀರಾವೇಶ ಇರುತ್ತೆ. ಅಧಿಕಾರಕ್ಕೆ ಬಂದ ಮೇಲೆ ಯಾವ ಭ್ರಷ್ಟರ ವಿರುದ್ಧ ಹೋರಾಟ ಮಾಡಿದ್ರೋ ಅದಕ್ಕಿಂತ ಹೆಚ್ಚು ಭ್ರಷ್ಟರಾಗಿ ಕಾಣಿಸ್ತಾರೆ. ಉದಾಹರಣೆಗೆ ನಿಮ್ಮ 40% ತಗೊಳ್ಳಿ. ಈ 40% ಕ್ಯಾಂಪೇನಿಂದ ಇವರು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಿದ್ದು. ಅಧಿಕಾರಕ್ಕೆ ಬಂದ ಮೇಲೆ ಅಟ್ಲೀಸ್ಟ್ 40% ಅಟ್ಲೀಸ್ಟ್ 30%ಗಾದ್ರೂ ಇಳಿಬೇಕಾ ಅಥವಾ 20%ಗಾದ್ರೂ ಇಳಿಬೇಕಾ? ವಿಪರ್ಯಾಸ ಇಳಿಬೇಕಲ್ವಾ? ವಿಪರ್ಯಾಸ ಅಂದರೆ ಅದೇ ಕಾಂಟ್ರಾಕ್ಟರ್ಸು ಇವ್ರಿಗೆ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳೋದ್ರ ಜೊತೆಗೆ ಬಾಣಲೆಯಿಂದ ಬೆಂಕಿಗೆ ಬಿದ್ವಿ ಅಂತ ಹೇಳ್ತಾರೆ. ಇದಕ್ಕಿಂತ ಡಿಸಾಸ್ಟರಸ್ ಯಾವುದಿದೆ? ಅದೇ ಥರ ಇಲ್ಲಿ ನೋಡಿ BJPಯವರು ಹೇಳ್ತಾ ಇದ್ದಾರೆ, ನಾವೇನಂದ್ರೆ ನೋಡಿ CA ಸೈಟು ರಾಜಕೀಯ ಪಕ್ಷ ಕಚೇರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ. ಸರಿ, ಕರೆಕ್ಟ್. ಯಾಕಂದರೆ ರಾಜಕೀಯ ಪಕ್ಷಕ್ಕೆ ಡಿಸ್ಟ್ರಿಕ್ಟ್ಗೆ ಒಂದು, ಅದಕ್ಕೆ ಇಟ್ ಈಸ್ ಎಂಟೈಟಲ್ಡ್ ಅಂದರೆ CA ಸೈಟ್ ಕೊಡೋದು. ಡಿಸ್ಟ್ರಿಕ್ಟ್ಗೂ ಕೊಡಬಹುದು, ಅದಂದರೆ ಸ್ಟೇಟ್ಗೂ ಒಂದು. ಸ್ಟೇಟ್ ಇದೆ ಇಲ್ಲ, ಇದು ನೀವು ಹೇಳಿದ ಹಾಗೆ RPA ಇದ್ರ ಪ್ರಕಾರ ಡಿಸ್ಟ್ರಿಕ್ಟ್ಗೂ ಒಂದು ಎಂಟೈಟಲ್ಮೆಂಟ್ ಇದೆ. ಇವರು ತಾಲೂಕು ಕೊಡ್ತಾ ಇದ್ದಾರೆ. ಸರಿ, ಅದನ್ನು ನಾವು ಕ್ವಶನ್ ಮಾಡೋಣ. BJPನವರು ಇವಾಗ ಅವ್ರು ಹೇಳ್ತಾ ಇದ್ದಾರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು ಅಂದರೆ ಚಾಣಕ್ಯ ಯೂನಿವರ್ಸಿಟಿ ಹಾಗೆ ಹೀಗೆ. ಈಗ ನೀವು ಯಾವ ಇನ್ಸ್ಟಿಟ್ಯೂಷನ್ಗೆ, ಯಾವ ಐಡಿಯಾಲಜಿ ಇರುವಂಥ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ BJPದು ಭಯಾನಕವಾಗಿ ಕಾಣಿಸುತ್ತೆ. ಇವರಿಗೆ ರಾಷ್ಟ್ರೋತ್ಥಾನನೇ ಬೇಕು, ಈಗ ಚಾಣಕ್ಯ ಯೂನಿವರ್ಸಿಟಿನೇ ಬೇಕು. ಅಲ್ಲಿ ನೀವು ಒಂದು ಸಮಾನತೆ, ಒಂದು ನ್ಯಾಯವನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ ನಾನು ಅಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಎರಡನೇದು, ಇಲ್ಲಿ ನೀವು ಮೀಡಿಯಾ ಕಡಿವಾಣ ಇದೆಯಲ್ಲ, ಇವತ್ತು ಅವ್ರು ಏನಂದ್ರೆ ಇದು ಮೀಡಿಯಾದವ್ರನ್ನ ವಿಧಾನಸೌಧಕ್ಕೆ ಸೇರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದಕ್ಕಿಂತ ದೊಡ್ಡ ವಿಪರ್ಯಾಸ ಅಂದರೆ BJPನವರು ಅದಕ್ಕೆ ಹೋರಾಟ ಮಾಡಿದ್ರು ಇವತ್ತು. ಅದು ತಮಾಷೆ ಏನಂತಂದರೆ, ಈ BJP ಸರ್ಕಾರ ಇದ್ದಾಗಲೇ ಸ್ಪೀಕರ್ ಕಾಗೇರಿ ಅವರು ಇದ್ದಾಗ ಒಳಗಡೆ ಸೇರಿಸಬೇಡಿ ಅಂತ ಓಡಿಸ್ಬಿಟ್ರು. ಆಮೇಲೆ ಹೋಗ್ಲಿ ಅವರಾಯ್ತು BJPನವ್ರು ಹಾಗೆ ಅಂತಂದ್ರೆ, ಇದೇ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವತ್ತು ಏನು ಆರ್ಡರ್ ಬಂದಿದೆ ಅದು ಫಸ್ಟ್ ಹೊರಡಿಸಿದ್ದು ಕುಮಾರಸ್ವಾಮಿ CM ಆಗಿದ್ದಾಗ. ಅವರಿಗೆ ಮೀಡಿಯಾ ಅಂದ್ರೆ ಅಲರ್ಜಿ, ಮೀಡಿಯಾ ಬೇಕಾಗಿಲ್ಲ ಇವರಿಗೆ. ನೋಡಿ, ಅದಕ್ಕೆ ಒಂದೇ ಹೇಳಿದ್ದು, ಒಂದೇ ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಏನಂತಂದ್ರೆ, ಈ ಎರಡೂ ವಿಚಾರದಲ್ಲಿ ನನಗೆ ಇವರಿಬ್ಬರು ಮಧ್ಯದಲ್ಲೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಇವರಿಬ್ಬರು ರಾಜಕೀಯ ಪಕ್ಷಗಳೇ, ಒಂದು ನಾಣ್ಯದ ಎರಡು ಮುಖಗಳು. ಇದಕ್ಕೆ ನಾನು ಹೇಳೋದು, ಜನಗಳು ನೀವು ದಯವಿಟ್ಟು ನೀವು ಯೋಚನೆ ಮಾಡಿ, ಇದು BJP ಇದು ಕಾಂಗ್ರೆಸ್, ಎರಡರಲ್ಲೂ ವ್ಯತ್ಯಾಸ ಇಲ್ಲ. ನೀವೇನಾದರೂ ಇಬ್ಬರಿಗೆ ಹೊರತಾಗಿ ಒಂದು ಪರ್ಯಾಯ ಪಕ್ಷ, ಒಂದು ಪರ್ಯಾಯ ರಾಜಕೀಯದ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ ಈ ರಾಜ್ಯ, ಈ ದೇಶವನ್ನ ನೀವು ಉಳಿಸಕ್ಕಾಗಲ್ಲ, ಜನ ನೀವು ಹೇಳ್ತಾ ಇರೋದು. ಸೊ ಹಾಗಾಗಿ ಪಾರ್ಟ್ ಆಫ್ BJP ಅಂದ್ರೆ NDA ನೋಡಿ. ಅದನ್ನ ಇವಾಗ ಕುಮಾರಸ್ವಾಮಿ ಅವ್ರದ್ದು ಹೇಳಿದ್ನಲ್ಲ ನಾನು, ಈಗ JDS ಈಸ್ ನಾಟ್ ಅನ್ ಆಲ್ಟರ್ನೇಟಿವ್ ಪಾರ್ಟಿ. ಅದು NDA ಕಾಂಗ್ರೆಸ್, NDA ವರ್ಸಸ್ ಕಾಂಗ್ರೆಸ್ ಅಂದಾಗ JDS ಇಸ್ ನಾಟ್ ಅನ್ ಆಲ್ಟರ್ನೇಟಿವ್ ಪಾರ್ಟಿ. ಅಶ್ವಿನ್ ಅವರ ಪ್ರಶ್ನೆ ಇರೋದು, ಕೋಗಿಲು ಬಡಾವಣೆಯಲ್ಲಿ ಮನೆ ತೆರವು, ಅದಾದ ನಂತರದಲ್ಲಿ ನಡೆದ ಪಾಲಿಟಿಕ್ಸು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಅಂದ್ರೆ, ಕಾಂಗ್ರೆಸ್ನವ್ರು ನಾವು ಕೊಡ್ತೀವಿ ರೂಲ್ಸ್ ಪ್ರಕಾರ, BJPಯವ್ರು ಅದು ಹೆಂಗೆ ಕೊಟ್ಬಿಡ್ತೀರಿ ನೀವು ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಮನೆ ಕಳ್ಕೊಂಡವರಿಗೆ ಮನೆ ಕೊಡೋದಿಲ್ಲ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೆ ಅಲ್ಲಿ. ಅಂದ್ರೆ ಏನೇ ಪಾಲಿಟಿಕ್ಸ್ ಇದ್ರೂ ಕೂಡ ಒಂದು ಮನೆ ಪಡ್ಕೊಳ್ಳಿಕ್ಕೆ ಮನೆ ಕಳ್ಕೊಂಡವ್ರಿಗೆ ಕಷ್ಟ ಇರುವಾಗ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸೈಟ್ಗಳು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಜಾಗ ಪಾರ್ಟಿ ಕಚೇರಿಗೆ, ಪಾರ್ಟಿಯ ಐಡಿಯಾಲಜಿಗೆ ಪೂರಕವಾಗಿರುವ NGOಗಳಿಗೆ ಈಸಿಯಾಗಿ ಸಿಗ್ತಿದೆ ಅಂದ್ರೆ, ಇಲ್ಲಿ ಪಾಲಿಟಿಕ್ಸ್ಗಿಂತ ಬೇರೆ ಏನೋ ಪಾಲಿಟಿಕ್ಸ್ ನಡೀತಿದೆ ಅನ್ನೋ ಅನುಮಾನ ಬರಲ್ವಾ ಅಶ್ವಿನ್ ಅವರೇ? ಇಲ್ಲ, ಕಾಂಗ್ರೆಸ್ ಅವರು ಲೂಟಿ ಮಾಡ್ಕೊಂಡು ಕೂತಿದ್ದಾರೆ, ಜನರು ಕೇಳ್ತಿದ್ದಾರೆ ಏನ್ ಇಷ್ಟೊಂದು ಲೂಟಿ ಮಾಡ್ತಿದೆ ಅಂದ್ರೆ ಕಾಂಗ್ರೆಸ್ ಅವರು. ಈಗ ಸರ್ಕಾರ ಆಡಳಿತ, ಈಗ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಿರೋದು ಕಾಂಗ್ರೆಸ್. BJP ನಾವ್ ಏನ್ ಮಾಡೋದಿದೆ? BJPಗೆ ಬೆಳಿಗ್ಗೆ ನಾವು ಮಾತಾಡೋದಾದ್ರೆ ಹೇಳ್ತೀನಿ, BJP ಪಾರ್ಟಿ ಮಾಡ್ತೀನಿ. ಈಗ ಮುಂದಿರೋದು ಏನ್ ಗೊತ್ತಾ, ಲೂಟಿ ಮಾಡ್ತಿರೋದು ಈಗ BJPಗೆ ಆಪ್ಷನ್ ಇದೆಯಾ, ಇಲ್ಲ JDSಗೆ ಆಪ್ಷನ್ ಇದೆಯಾ? ನಿಮ್ಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ 139. ಲೂಟಿ ಮಾಡ್ಕೊಂಡು ಕೂರ್ತಿರೋ ನೀವು. ನಿಮ್ಗೆ 100 ಕಟ್ಟಡ ಕಟ್ಟಲಿಕ್ಕೆ ನಿಮ್ಗೆ ತಾಕತ್ತಿದೆ. ಒಂದು ಸರ್ಕಾರಿ ಕಟ್ಟಡ 2.5 ವರ್ಷದಲ್ಲಿ ಕಟ್ಟಿದ್ದೀರಾ? ತೋರ್ಸ್ರಪ್ಪ. ಇಡೀ ರಾಜ್ಯದಲ್ಲಿ ಒಂದು ಸರ್ಕಾರಿ ಕಟ್ಟಡ ಕಟ್ಟಿ ತೋರಿಸಿ. ತೆರಿಗೆದಾರರ ಹಣದಲ್ಲಿ ಸರ್ಕಾರಿ ಕಟ್ಟಡ ಕಟ್ಟಿದ್ದೀವಿ, ಸ್ವಲ್ಪ ಬಾಡಿಗೆ ಬರ್ತಿದೆ, ಅದನ್ನ ನಾವು ತೆರಿಗೆದಾರರಿಗೆ ಒಂದು ಸಂಪನ್ಮೂಲ ಕ್ರೋಢೀಕರಿಸ್ತಿದೀವಿ ಅಂತ ಒಂದು ತೋರಿಸಿ ಮುನೀರ್. ಹೆಮ್ಮೆಯಿಂದ ನಾವು ಒಪ್ಕೊಳ್ಳೋಣ. ಅವಾಗ ರೀ, ನಾವು ಇಲ್ಲಿ JDS, BJP, ಕಾಂಗ್ರೆಸ್ ಅಂತ ಅಲ್ಲ, ಪಕ್ಷ ಅಧಿಕಾರಕ್ಕೆ ನಿಮ್ಗೆ ಬಂದಾಯ್ತು, ನಮ್ಮ ವಿರೋಧ ಪಕ್ಷದಲ್ಲಿ ಕೂರ್ಸಾಯ್ತು. ನೀವೇನು ಅಭಿವೃದ್ಧಿ ಕೆಲಸ ಮಾಡ್ತೀರಾ ನಾವು ಖುಷಿ ಪಡ್ತೀವಿ. ನೀವು ಮೇಕೆದಾಟು ಯೋಜನೆ ಬಂದ್ರೆ ಫಸ್ಟ್ ಖುಷಿ ಪಡೋದು ನಾವೇನೆ, ಅಯ್ಯೋ ಇಂಥ ಯೋಜನೆ ತಂದ್ರಲ್ಲ ಅಂತ. ಅದನ್ನ ಬಿಟ್ಟು ನಾವು ರಾಜಕೀಯ ಮಾಡ್ತಿದ್ರೆ, ನೀವು ಲೂಟಿ ಮಾಡ್ತಿದ್ರೆ ಅಂದ್ರೆ ಹಿಂದೆ ಇರೋರು ಒಂದ್ ಸ್ವಲ್ಪ ಕಡಿಮೆ ಮಾಡ್ತಿದ್ರು, ಈ ಸಲ ಉಂಡುಂಡೆನೆ ಮಾಡ್ಕೊಂಡು ಹೋಗೋಣ ಅಂತ ನೀವು ಕೂತ್ಬಿಟ್ರೆ ಅದಕ್ಕೊಂದು ನ್ಯಾಯ ನೀತಿ ಬೇಡವಾ?
ಜನ ನಿಮ್ಗೆ 34 ಕ್ಯಾಬಿನೆಟ್ ಇಟ್ಕೊಂಡು 147 ಸಂಪುಟ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ಗಳು ಕೊಟ್ಕೊಂಡು 139 ಶಾಸಕರನ್ನ ಇಟ್ಕೊಂಡು ಅದ್ಭುತವಾದಂಥ ಸಂಖ್ಯೆ ಇಟ್ಕೊಂಡು ನೆಮ್ಮದಿಯಾಗಿ ಒಂದು ಆಡಳಿತ ನಡೆಸಿ ಅಂದ್ರೆ 2 ವರ್ಷ ಆಯ್ತು, ನೀವು ಇನ್ನೂ ಟೇಕ್ ಆಫೇ ಮಾಡೋಕ್ಕಾಗಿಲ್ಲ ಆಡಳಿತನ. ಅದು ನಿಮ್ಮ ದೃಷ್ಟಿಯಲ್ಲಿ ತಾಳಿ ಹೇಳ್ತೀನಿ ನನಗೆ ಏನಂದೆ ಮುನ್ನೀರ್, ನಿಮ್ಗೆ ಸಿಂಪಲ್ ಪ್ರಶ್ನೆ ಕೇಳಿದೆ. ಒಂದು ಕಟ್ಟಡ ತೋರಿಸ್ರಿ ಇಡೀ ಕರ್ನಾಟಕದಲ್ಲಿ, ನೀವು 100 ಭವನ ಕಟ್ತಾರಂತೆ. 100 ಭವನ ಕಟ್ಟಲಿಕ್ಕೆ ಸ್ಮಿತಾ ಮೇಡಮ್ ಇವ್ರ ಹತ್ರ ದುಡ್ಡಿದೆ. ಅದು ನೋಡಿ ಯಾವ ರೀತಿ ಈಗೊಂದು 6 ತಿಂಗಳಿಂದ ನೀವು ಇದೇ ಚರ್ಚೆ ಮಾಡಿದ್ವಿ. ನೀವು ಕೇಳ್ತೀರಾ 100 ಭವನ ಅವಾಗಲೇ ಎಲ್ರಿಗೂ ಡೌಟ್ ಇತ್ತು, ಇವರು ಕರೆಕ್ಟಾಗಿ CA ಸೈಟ್ಗಳು ಆ ತಾಲೂಕು ಆ ಜಿಲ್ಲೆಗಳಲ್ಲಿ ಕಣ್ಣಾಕಿದ್ದಾರೆ, ಅದು ಕಾಂಗ್ರೆಸ್ನ ಲೀಡರ್ಗಳು ಕಣ್ಣಾಕಿದ್ದಾರೆ ಅಂದಮೇಲೆ ಅವ್ರಿಗೆ ಬಂದೇ ಬರುತ್ತೆ ಅಂತ ನಾವು ಡಿಸ್ಕಷನ್ ಕೂಡ ಮಾಡಿದ್ವಿ. ಬೇಸಿಕ್ ಏನಂದ್ರೆ ಇವ್ರು ಕಾಂಗ್ರೆಸ್ ಭವನ ಕಟ್ತಾ ಇರೋದು ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲಿ. ನೀವ್ ಹೇಳಿದ್ರಿ ಒಂದ್ ಕಟ್ಟಡ ಕಟ್ಟಿರೋದು ಉದಾಹರಣೆ, ಅದು ಸರ್ಕಾರದ ದುಡ್ಡು. ವ್ಯತ್ಯಾಸ ಇದೆ ಅಲ್ವಾ? ಕಟ್ತಾ ಇರೋದು ಸರ್ಕಾರದ ಖಜಾನೆಯಿಂದ ಅಲ್ಲೇ ಇರೋದು ನೋಡಿ. ಆ ಲ್ಯಾಂಡ್ ಎಲ್ಲಿಂದ ತಗೊಳ್ತಿದ್ದಾರೆ, ಅದಕ್ಕೆ ದುಡ್ಡೆಲ್ಲಿಂದ ಬರ್ತಿದೆ, ನೀವು ಅದನ್ನ ಹಿನ್ನೆಲೆಗಳನ್ನ ಕೆದಕ್ದಾಗ ಗೊತ್ತಾಗತ್ತೆ ಅಭಿವೃದ್ಧಿಗೆ ಹಾಕ್ಲಿಕ್ಕೆ ದುಡ್ಡಿಲ್ಲ. 100 ರೂಪಾಯಿ 5 ರೂಪಾಯಿಗೆ ಮಾರಿದ್ರೆ ಓಕೆನಾ? ಅಲ್ಲ, ಅವ್ರದೇ ಇರ್ಬೋದು. ಬಿಜೆಪಿ ನಾನೇನ್ ಬಿಡ್ತಾ ಇಲ್ಲ. ಯಾವುದೇ ಪಕ್ಷಗಳಿರ್ಬೋದು, 100 ರೂಪಾಯಿ ಇರೋ ಬೆಲೆನ ನೀವು 5 ರೂಪಾಯಿ ತಗೊಂಡ್ರೆ ಯಾರಿಗೆ ಲಾಸು? ಜನಸಾಮಾನ್ಯರ ದುಡ್ಡು ತೆರಿಗೆ ಹಣದಲ್ಲಿ ಅಲ್ವಾ? ನಮ್ಮ ಪಕ್ಷದ ಆಫೀಸ್ ಅನ್ನ ಕಟ್ಟೋದು ಪಕ್ಷದ ಆಫೀಸ್ ಅಲ್ಲ ಸ್ವಾಮಿ, ನಿಮ್ ಪಕ್ಷದ ಆಫೀಸ್ ನೀವು 100 ಅಲ್ಲ 150 ಕಟ್ಕೊಳ್ಳಿ. ದುಡ್ಡು ಯಾವ ಒಂದು ಸ್ಕ್ವೇರ್ ಫೀಟ್ ಸೈಟ್ ಬಗ್ಗೆ ಮಾತಾಡಿದ್ರೆ ಸ್ಕ್ವೇರ್ ಫೀಟ್ 100 ರೂಪಾಯಿ ಇರುತ್ತೆ. ನೀವು 5 ರೂಪಾಯಿ ತಗೋಬಿಟ್ರೆ ನಿಮ್ದೇ ಸರ್ಕಾರ ಇದೆ ಅಂದ್ರೆ ಅಲ್ವಾ? ಅದು ಅಲ್ವಾ? ನೀವ್ ಹೇಳ್ತಿರೋದು ಒಬ್ಬ ಬಡ ಜನಸಾಮಾನ್ಯರಿಗೆ ಸಿಗುತ್ತೆ ಅನ್ಕೊಂಡಿದ್ದೀರೇನ್ರಿ? ಸಿಗುತ್ತಾ? 100 ರೂಪಾಯಿಂದ 5 ರೂಪಾಯಿ ತಗೋಬಿಟ್ರೆ ನೀವು ಚಾಲೆಂಜ್ ಮಾಡಿ ನಾವು ಲೂಟಿ ಅಶ್ವಿನ್ ಅವರೇ ಕಾಮ್ ಡೌನ್. ಮುನೀರ್ ಸರ್ ಹತ್ರ ಉತ್ತರ ಇದೆ, ಅವ್ರ ಬಾಯಲ್ಲೇ ಬಂದದ್ದು. ಶಾಸಕರು ದಾನವಾಗಿ ಕೊಟ್ಟಿದ್ರಲ್ಲಿ ಭವನ ಕಟ್ಟಿಸ್ತಿದೀವಿ ಅಂತ ಹೇಳಿ. ನಾನು ಇಟ್ನಾಳ್ ಸರ್ ಹತ್ರ ರಿಯಾಕ್ಷನ್ ತಗೊಂಡ್ಬರ್ತೀನಿ, ಅಷ್ಟರಲ್ಲಿ ಅವ್ರು ರೆಡಿ ಮಾಡ್ಕೊಳ್ಳಿ. ಚಿಕ್ಕಬಳ್ಳಾಪುರದಲ್ಲಿ 3404.86 ಚದರ ಮೀಟರ್ ಯಾರು ಕೊಟ್ಟಿದ್ದು? ಬಾದಾಮಿಯಲ್ಲಿ 613 ಯಾರು ಕೊಟ್ಟಿದ್ದು? ಕೊಪ್ಪಳದಲ್ಲಿ ಯಾರು ಕೊಟ್ಟಿದ್ದು? ಮೋಹನ್ ವಿಶ್ವ ಅವರೇ ಅವ್ರು ಉತ್ತರ ಕೊಡ್ಲಿ. 100ಕ್ಕೆ ಬೇಡ ಲೆಕ್ಕ, 100ರಲ್ಲಿ ಒಂದು ಇಂಥ ಶಾಸಕರು ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ನೀವು ರೆಡಿ ಮಾಡ್ಕೊಳ್ಳಿ. ಇಟ್ನಾಳ್ ಸರ್ ಬಂದೆ ಇಟ್ನಾಳ್ ಸರ್, ಕೊಡಗಿನಲ್ಲಿ ಪ್ರಕೃತಿ ವಿಕೋಪದಿಂದ ಮನೆ ಕಳ್ಕೊಂಡವರು ಇವತ್ತು ಕೂಡ ಕಣ್ಣೀರ್ ಹಾಕ್ತಿದ್ದಾರೆ, ನಮಗ್ ಮನೆ ಸಿಗ್ತಿಲ್ಲ ಅಂತ ಹೇಳಿ. ಕೆಲವು ಕಡೆ ಮನೆ ರೆಡಿ ಆಗಿದೆಯಂತೆ, ಅದನ್ನ ಹಸ್ತಾಂತರ ಮಾಡೋ ಆ ಹಪಾಹಪಿ ತರಾತುರಿ ಇಲ್ಲ. ನಾನು ಮತ್ತೆ ಹೇಳ್ತೀನಿ ಸರ್, ಭವನ ಕಟ್ಟಿಸ್ತಾರಾ ಕಟ್ಟಿಸ್ಲಿ, ಬಟ್ ಅಟ್ ವಾಟ್ ಕಾಸ್ಟ್? ಜನರ ಕಣ್ಣೀರನ್ನ ಒರೆಸಬೇಕಾದ ಕೈ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಭವನವನ್ನ ಕಟ್ಟೋದ್ರಲ್ಲಿ ತೋರಿಸ್ತಾ ಇರುವ ಆಸಕ್ತಿ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ತೋರಿಸ್ತಿದ್ಯಾ? ಇವತ್ತು ಎರಡೂ ಏನು ವಿಚಾರ ಒಂದಕ್ಕೊಂದು ತಾಳೆ ಹೂ ಥರ ಇದೆ. ಒಂದು ಈ ಮಾಧ್ಯಮದ ನಿರ್ಬಂಧ, ಅದ್ರ ಜೊತೆಗೆ ಈ ಒಂದು CA ಸೈಟು, ಕಾಂಗ್ರೆಸ್ ಭವನ ಮತ್ತು RSS ರಾಷ್ಟ್ರೋತ್ಥಾನ ಇತ್ಯಾದಿ, ಅದರೊಟ್ಟಿಗೆ ಭ್ರಷ್ಟಾಚಾರವನ್ನು ಸೇರಿಸ್ಬಿಡೋಣ. ಇದಕ್ಕೆ ಹೊಂದ್ಕೊಂಡಂಗೆ ಹಿಂದಿ ಮತ್ತು ಉರ್ದು ಒಬ್ಬ ಕವಿ ರಾಹತ್ ಇಂದೂರಿ ಒಂದು ಪ್ರಯಾಸನ ಹೇಳ್ತಾರೆ. ಅದನ್ನು ಹೇಳಿದ್ರೆ ಎಲ್ಲ ಪಕ್ಷಕ್ಕೂ ಅನ್ವಯ ಆಗುತ್ತೆ. ಅದು ಎಮರ್ಜೆನ್ಸಿ ಕಾಲದಲ್ಲಿ, ತುರ್ತು ಪರಿಸ್ಥಿತಿ ಕಾಲದಲ್ಲಿ ರಾಹತ್ ಇಂದೂರಿ ಒಂದು ಲೇಖನ ಬರೀತಾರೆ. ಸರ್ಕಾರ ಹದಗೆಟ್ಟು ಹೋಗಿದೆ, ಸರ್ಕಾರ ಕಳ್ಳ ಸರ್ಕಾರ ಕದಿಮರ ಸರ್ಕಾರ ಹಾಗೆ ಅಂತೇಳಿ. ಮರು ದಿವಸ ಪೊಲೀಸರು ಅವ್ರ ಮನೆಗೆ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ ಅವ್ರನ್ನ. ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ನಾವು ಅಂತೇಳಿ, ನೀವು ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಬರ್ತಿದ್ದೀರಿ ಅಂತ.
ರಾತ್ ಅಂದ್ರೆ ಹೇಳಿದ್ರಂತೆ, ಇಲ್ಲಪ್ಪ ನಾನು ಸರ್ಕಾರ ಕೆಟ್ಟೋಗಿದೆ ಅಂತ ಬರೆದಿದ್ದೇನೆ, ಸರ್ಕಾರ ಭ್ರಷ್ಟ ಆಗಿದೆ ಅಂತ ಬರೆದಿದ್ದೇನೆ, ನಾನು ಭಾರತ ಸರ್ಕಾರ ಅಂತ ಬರೆದಿದ್ದೇನ, ರಷ್ಯಾ ಸರ್ಕಾರ ಅಂತ ಬರೆದಿದ್ದೇನ, ಅಮೆರಿಕದ ಸರ್ಕಾರ ಅಂತ ಬರೆದಿದ್ದೇನ, ಯಾವ ಸರ್ಕಾರ ಅಂತ ಬರೆದಿದ್ದೇನ ಅಂತ ಹೇಳ್ತಾರೆ. ಆವಾಗ ಪೊಲೀಸ್ ಅಂತಾರಂತೆ, ಏನ್ರಿ ನಾವು ಅಷ್ಟು ಮೂರ್ಖ ಅಂತ ತಿಳಿದಿದ್ದೀರ ನೀವು, ಯಾವ ಸರ್ಕಾರ ಕೆಟ್ಟ ಸರ್ಕಾರ ನಮ್ಗೆ ಗೊತ್ತಿಲ್ವಾ ಅಂತ. ನಮ್ಗೆ ಗೊತ್ತಿಲ್ವಾ ಯಾವ್ದು ಕೆಟ್ಟ ಸರ್ಕಾರ ಅಂತ. ಅವಾಗ ಒಂದು ಗೊತ್ತಾಗೋ ಥರ ಪರಿಸ್ಥಿತಿ ಇತ್ತು ಇದೇ ಸರ್ಕಾರ ಅಂತ. ಈಗ ಹಂಗಿಲ್ಲ, ಎಲ್ಲ ಸರ್ಕಾರ ಹಂಗೆ ಆಗ್ಬಿಟ್ಟಿವೆ. ಈಗ ಅದು BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಎಲ್ಲವೂ ಹಾಗೆ ಆಗ್ಬಿಟ್ಟಿವೆ. ಅದು ಭ್ರಷ್ಟಾಚಾರ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಎವ್ರಿಥಿಂಗ್ ಹ್ಯಾಸ್ ಗಾನ್ ಟು ಡಾಗ್ಸ್. ಸಾರಿ ಟು ಸೇ ದಿಸ್. ಏನಾಗಿದೆ ಈಗ, ಇವು ಮೊದಲನೇ ವಿಚಾರ, ಹಂಚಿಕೆ, ಈ ಭೂಮಿ ಹಂಚಿಕೆ ಬಗ್ಗೆ ವಿಚಾರ ಮಾಡಿದ್ರೆ, ಈಗ CA ಸೈಟ್ಗಳನ್ನು ಪರಭಾರೆ ಮಾಡೋದಕ್ಕೆ ಒಂದು ಗೈಡ್ಲೈನ್ ಇದೆ, ಮಾರ್ಗಸೂಚಿ. ಅದನ್ನು ಆಕ್ಷನ್ ಮಾಡಬೇಕು, ಪಬ್ಲಿಕ್ ಆಕ್ಷನ್ ಮಾಡಬೇಕು. ಹಾಗೆ ಕೆಲವೊಂದು ಎಕ್ಸೆಪ್ಷನಲ್ ಪರಿಸ್ಥಿತಿಗಳಲ್ಲಿ ಅದನ್ನು ಕ್ಯಾಬಿನೆಟ್ ತೀರ್ಮಾನ ತಗೋಬಹುದು ಅಂತೇಳಿ. ಆದರೆ ಒಂದು ಪಕ್ಷದ ಕ್ಯಾಬಿನೆಟ್ಟು ತನ್ನ ಪಕ್ಷದ ಕಚೇರಿಗೆ ತಾನೇ ಅದನ್ನು ಕೊಡಬೇಕಾ? ಇಟ್ಸ್ ಹ್ಯೂಜ್ಲಿ ಕ್ವಶನೇಬಲ್ ಡಿಸಿಷನ್. ಪ್ರಾಪರ್ಟಿ ಬಗ್ಗೆ ಭಾಳ ದೊಡ್ಡ ಪ್ರಶ್ನೆಗಳು ಇರ್ತವೆ. ಅದಕ್ಕೆ ಹೊಂದ್ಕೊಂಡಂಗೆ ಈ ರಾಷ್ಟ್ರತನ ಪರಿಷತ್ತಿಗೆ ಎಕರೆ ಗಂಟಲೆ 100 ಎಕರೆ ಗಂಟಲೆ ಕೊಟ್ಟಿದ್ದು ಸುಳ್ಳ, ಅದು ನಿಜನೇ. ಯಡಿಯೂರಪ್ಪ ಮೊದಲನೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೆಷ್ಟು, ಆಮೇಲೆ ಎರಡನೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೆಷ್ಟು, ಬೊಮ್ಮಾಯಿ ಕೊಟ್ಟಿದ್ದೆಷ್ಟು, ಸದಾನಂದ ಗೌಡರು ಕೊಟ್ಟಿದ್ದೆಷ್ಟು, ಶೆಟ್ಟರ್ ಕೊಟ್ಟಿದ್ದೆಷ್ಟು, ಲೆಕ್ಕ ತೆಗೆದ್ರೆ ದೊಡ್ಡ ಹೇಳ್ತಾ ಇರೋದು. ಲ್ಯಾಂಡ್ ಬ್ಯಾಂಕ್ ಇದೆ ಅವ್ರ ಹತ್ರ. ಇವು ಟೆಕ್ನಿಕ್ಯಾಲಿಟಿಗಳಿದು. ನಾನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ತಿದ್ದೇನೆ, ನಮ್ದೊಂದು NGO, ಇದೀಸ್ ಆಲ್ ಟೆಕ್ನಿಕ್ಯಾಲಿಟೀಸ್. ಇವೆಂಚುಲಿ ಇಟ್ ಆಡ್ಸ್ ಅಪ್ ಟು ದ್ಯಾಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಓನ್ಲಿ. ಅದು RSSಗೆ ಒಂದು ಅದಕ್ಕೆ ಅದರ ಟ್ಯಾಲಿಯಲ್ಲೇ ಬರೋದು. ಆದರೆ ಇದಿದೆಯಲ್ಲ, ಆಗಲೇ ಶಿವಶಂಕರ್ ಸರ್ ಹೇಳ್ತಿದ್ರಲ್ಲ, ಇದು ವಿರೋಧ ಪಕ್ಷದಲ್ಲಿದ್ದಾಗ ಇವರು ಅತ್ಯಂತ ಪ್ಯಾಷನೇಟ್ ಆಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅಂತೇಳಿ. ಅದು ಹಾಗೇನೆ ಕರಪ್ಷನ್ ಇಸ್ ಪ್ರಾಬ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಪರ್ಚುನಿಟಿ. ಅಶ್ವಿನ್ ಹೇಳಿದ್ರಲ್ಲ, ನಮ್ಗೆ ಅವಕಾಶ ಇದೆ ಏನ್ರಿ ಅಂತ ಕೇಳಿದ್ರಲ್ಲ, ಸರ್ತೆ ಅವಕಾಶ ಇದ್ರೆ ಮಾಡೋರು ಅವರು. ಅವಕಾಶ ಎಲ್ಲ ವಿರೋಧ ಮಾಡ್ತಾರೆ. JDSಗೆ ಅವಕಾಶ ಇದ್ದಾಗ ಅವ್ರು ಮಾಡಿದ್ರೆ, ಕಾಂಗ್ರೆಸ್ಗೆ ಅವಕಾಶ ಇದ್ದಾಗ ಅವ್ರು ಮಾಡ್ತಾರೆ. ಬಟ್ ಇವೆಂಚುಲಿ ಏನಾಗುತ್ತೆ ಅಂದರೆ, ಓವರ್ ದ ಇಯರ್ಸ್ ದಿಸ್ ಸೆನ್ಸ್ ಆಫ್ ಮೊರಾಲಿಟಿ ಇನ್ ದ ಗವರ್ನೆನ್ಸ್ ವಿಲ್ ಡಿಕೆ. ಕೊನೆಗೆ ಎನಿಬಡಿ ಕ್ಯಾನ್ ಡು ಎನಿಥಿಂಗ್ ಆಗಿಬಿಡ್ತದೆ. ಈಗ ಅವ್ರು 100 ಎಕರೆ ತಗೊಂಡ್ರೆ ನಾನು 200 ಎಕರೆ ತಗೋಬಾರ್ದಾ? ಅವ್ರು 100 ಎಕರೆ ತಗೊಂಡ್ರೆ ಮಾತ್ರ ನೈತಿಕತೆ ಇರ್ತದ? ನೈತಿಕತೆ ಕೇಳಿದ್ರು ಕೂಡ ಕೋರ್ಟಲ್ಲಿ ನಾಳೆ ಬರೀ ಪ್ರಶ್ನೆ ಮಾಡಿದ್ರೆ, ಅದು ರಿವ್ಯೂ ಆದರೆ ಭಯ ಅವ್ರಿಗೆ ಇರ್ತದೆ. ಈ ರೀತಿಯಾಗಿ ಪರಸ್ಪರ ದಿಸ್ ಇಸ್ ಟೋಟಲಿ ಮೀನಿಂಗ್ಲೆಸ್. ಈ ಥರದ ಪ್ರಶ್ನೆಗಳನ್ನ ಕೇಳೋ ಮಾಧ್ಯಮಕ್ಕೆ ಮತ್ತೆ ನಿರ್ಬಂಧ ಕೂಡ ಹೇಳೋದು. ಬರೀತ ಸುರೇಶ್ ಕಚೇರಿಯಲ್ಲಿ ಅಷ್ಟು ಚಿನ್ನ ಧನ ಹೇಗೆ ಬಂತು ನಾವು ಕೇಳಬಾರ್ದು. ಯಾಕೆ ತಗೊಂಡೋದ್ರು ಅಂತಾನು ಕೇಳಬಾರ್ದು. ಒಳಗಡೆ ಯಾಕೆ ಬಂತು ಕೇಳಬಾರ್ದು. ಯಾಕೆ ತಗೊಂಡೋದ್ರ ಉದ್ದೇಶ ಕೇಳಬಾರ್ದು ನಾವು. ನಿಜ. ಅಂದ್ರೆ ಏನಾಗಿದೆ, ಯಾವುದೇ ಒಂದು ಸರ್ಕಾರಕ್ಕೆ ಇರ್ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ ಲೈನ್, ಮೀಡಿಯಾ ಹ್ಯಾಸ್ ಬಿಕಮ್ ಅ ಪರಾಯ. ವಿಕ್ಟಿಮ್ ಅಲ್ಲ, ಪರಾಯ. ಯಾಕೆ ವಿಕ್ಟಿಮ್? ನಾವು ಅಸ್ಪೃಶ್ಯರಾಗ್ಬಿಟ್ಟಿದ್ವಿ ಈಗ. ಮತ್ತು ಅದು ಭಯನೋ ಅದೇನು ಒಂದು ರೀತಿಯ ಗಿಲ್ಟ್ ಅದು ಗೊತ್ತಿಲ್ಲ. ಬಟ್ ಇವೆಂಚುಲಿ ಇದೇನಾಗುತ್ತೆ ಅಂದ್ರೆ, ಯಾವ ಸರ್ಕಾರಗಳು, ಯಾವ ರಾಜಕೀಯ ಪಕ್ಷಗಳು, ಯಾವ ರಾಜಕೀಯ ಪಂಡಿತರು ಆ ಪಕ್ಷದಲ್ಲಿ ಮಾಧ್ಯಮವನ್ನ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾರೆ, ಅದನ್ನಿಲ್ಲದೆ ಇದನ್ನ ನಡೆಸ್ತಾರೆ. ಇವರು ಅವ್ರ ಪರ್ಸನಲ್ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಇವರು ವಿಧಾನಸೌಧ ಡಸಂಟ್ ಬಿಲಾಂಗ್ ಟು ಕಾಂಗ್ರೆಸ್ ಆರ್ BJP ಆರ್ JDS. ಈ ಪಾಲಿಟಿಕ್ಸ್ಗೂ ಬರೋಣ ಸರ್. ಇನ್ನೆರಡು ಪ್ರಶ್ನೆ ನಾನು ಕಾಂಗ್ರೆಸ್ ಹಾಗೆ BJP ವಕ್ತಾರರನ್ನ ಕೇಳ್ಕೊಂಡು ಮಾಧ್ಯಮ ನಿರ್ಬಂಧ ವಿಚಾರಕ್ಕೆ ಹೋಗೋಣ. ಮುನೀರ್ ಅವರೇ, ಸಾಮಾಜಿಕ ಜಾಲತಾಣದಲ್ಲಿ ಬರುವ ಒಪಿನಿಯನ್, ಪಬ್ಲಿಕ್ ಒಪಿನಿಯನ್ ಒಂದು ರಿಫ್ಲೆಕ್ಷನ್ ಅನ್ನೋ ಕಾರಣಕ್ಕೆ ಅಲ್ಲಿ ಸಿಕ್ಕ ಚರ್ಚೆಯ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. BJPಯ ರಾಷ್ಟ್ರೀಯ ವಕ್ತಾರರೊಬ್ರು ಹಾಕಿದ್ದ ವಿಡಿಯೋಗೆ ಇದೇ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಮ ಮಂದಿರ ಕಟ್ಟೋ ಸಂದರ್ಭದಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ ಪಕ್ಷ, ಈ ಮಂದಿರ ಕಟ್ಟೋದ್ರ ಬದಲು ನೀವು ಸ್ಕೂಲನ್ನು ಕಟ್ಸಿ, ಹಾಸ್ಪಿಟಲ್ನ ಕಟ್ಸಿ ಅಂತಿರೋರು ಕಾಂಗ್ರೆಸ್ ಭವನ ಕಟ್ಸಿ ಏನು ಉದ್ಧಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಪ್ರಶ್ನೆ ಸರ್. 100 ಕಾಂಗ್ರೆಸ್ ಭವನದ ಬದಲು ನೀವು ಆ ಜಾಗದಲ್ಲಿ ಹಾಸ್ಪಿಟಲ್ನೋ, ನೀವು ಆ ಜಾಗದಲ್ಲಿ ಒಂದು ಲೈಬ್ರರಿನೋ, ಆ ಜಾಗದಲ್ಲಿ ಒಂದು ಸ್ಕೂಲ್ನೋ ಕಟ್ಟಬಹುದಾಗಿತ್ತಲ್ಲ, ಜನರ ಪ್ರಶ್ನೆ. ರಾಮ ಮಂದಿರವನ್ನ ಕಾಂಗ್ರೆಸ್ ವಿರೋಧಿಸಿದ್ದಿದ್ರೆ 1993ರಲ್ಲಿ PV ನರಸಿಂಹರಾವ್ ಅವರು ರಾಮ ಮಂದಿರದ ಟ್ರಸ್ಟ್, ಅಯೋಧ್ಯ ಟ್ರಸ್ಟ್ ನ ಮುಖಾಂತರ 67 ಎಕರೆ ಜಮೀನನ್ನ, we are speaking about Rahul Gandhi's period of Congress sir. ಅಲ್ಲ ಅದೇಂಗೆ ಸ್ಪೀಕಿಂಗ್ ಆಫ್ ಕಾಂಗ್ರೆಸ್ ಕೇಳಿಸ್ಕೊಳ್ಳಿ ಇಲ್ಲಿ ಒಂದು ನಿಮಿಷ. ಕಾಂಗ್ರೆಸ್ ಅಧಿಕೃತವಾಗಿ ಯಾರೋ ಒಬ್ರು ಲೀಡರ್ಗಳು ಅವರು ನಾಸ್ತಿಕನಾಗಿರ್ಬೋದು, ಯಾರೋ ಒಬ್ರು ಮಾತಾಡಿದ್ರು, ಅದು ಪ್ರಶ್ನೆ ಆಗಲ್ಲ. ಕಾಂಗ್ರೆಸ್ ಅಧಿಕೃತವಾಗಿ ನಾವು ರಾಮ ಮಂದಿರ ವಿರುದ್ಧವಾಗಿದ್ದೀವಿ, ರಾಮ ಮಂದಿರ ಕಟ್ಟೋದು ಬೇಡ ಅಂತ ಎಲ್ಲಿಯೂ ಹೇಳಿಲ್ಲ. ಅದರ ಪ್ರಯತ್ನವಾಗಿ 67 ಎಕರೆ ಜಮೀನನ್ನ ಅಯೋಧ್ಯ ಟ್ರಸ್ಟ್ ಮೂಲಕ ಮಾಡಿಬಿಟ್ಟು ಇವತ್ತು 30 ವರ್ಷ ಆಗ್ತಿತ್ರಿ ರಾಮ ಮಂದಿರ ಕಟ್ಬಿಟ್ಟು ಅದನ್ನ ಕೋರ್ಟಿಗೆ ಹೋಗ್ಬಿಟ್ಟು ಅಬ್ಜೆಕ್ಟ್ ಮಾಡಿಬಿಟ್ಟು, ಇಲ್ಲ ನಾವು ಕೆಡವಿನೇ ಕಟ್ಟಬೇಕು, ನಾವು ಭಾರತ ದೇಶದ
ಸೆಕ್ಯುಲರಿಸಮ್ನ, ಆ ಜಾತ್ಯತೀತನ, ಸಂವಿಧಾನವನ್ನ ಕಗ್ಗಲೆ ಮಾಡಿ ಅಲ್ಲೇ ಕಟ್ಟಬೇಕು. ಅದು ಕಟ್ಟಿದ್ರೇನೆ ನಮ್ಗೆ ರಾಜಕೀಯ ಅಂತ ರಾಮ ಮಂದಿರ ಸರ್, ನೀವು ಕೇಳಿದ್ರೆ ರಾಮ ಮಂದಿರ ಅದಕ್ಕೆ ರಾಮ ಮಂದಿರ. ನನ್ನ ಪ್ರಶ್ನೆಯ ಉದ್ದೇಶ ಇದ್ದಿದ್ದು ಭವನಗಳ ಬದಲು, ಮಂದಿರಗಳ ಬದಲು, ದೇವಸ್ಥಾನದ ಬದಲು, ಡೈರೆಕ್ಟ್ ಆಗಿ ಹೇಳೋದಾದ್ರೆ ಹಾಸ್ಪಿಟಲ್ನ, ಸ್ಕೂಲ್ನ ಕಟ್ಟಿಸಬಹುದಾಗಿತ್ತು. ಕಾಂಗ್ರೆಸ್ ಭವನದ ಬದಲು ಕಾಂಗ್ರೆಸ್ನ ಹೆಸರಲ್ಲೇನೆ ಒಂದು ಹಾಸ್ಪಿಟಲ್ ಕಟ್ಟಿಸಬಹುದಾಗಿತ್ತು, ಕಾಂಗ್ರೆಸ್ನ ಹೆಸರಲ್ಲೇನೆ ಒಂದು ಸ್ಕೂಲ್. ಇದು ಜನರ ಕಾಂಗ್ರೆಸ್ ಭವನಗಳು, ಕಾಂಗ್ರೆಸ್ ಆಫೀಸ್ಗಳು ನೀವೇ ಓದಿ ಹೇಳಿದ ರೀತಿಯಲ್ಲಿ ಸ್ಕ್ವೇರ್ ಫೀಟ್ ಅಲ್ಲಿರುವಂತದ್ದು ಭವನಗಳು ಅಂದ್ರೆ RSS ನ ಭವನಗಳಲ್ಲ. ನಾನು ಹೇಳ್ತಿರೋದು ಜಮೀನಿನ ಲೆಕ್ಕ, ಸ್ಕ್ವೇರ್ ಫೀಟ್ ಲೆಕ್ಕ. ಯಾಕೆ ಲೆಕ್ಕ ಇಲ್ಲ? ಅದೇ ಬಿಜೆಪಿ ಮತ್ತೆ ಅವ್ರದ್ದು ಅದ್ರ ಉದ್ದೇಶ ಏನು? ಅದು ಆಫೀಸ್ ಅಲ್ಲ. ನಾನು ಆಗ್ಲೇ ಹೇಳಿದೆ, ಸ್ವತಂತ್ರ ಹೋರಾಟ ಮಾಡಿಕೊಂಡು ಈ ದೇಶಕ್ಕೆ ತನ್ನದೇ ಆದ ಬಲಿದಾನ ಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರದ ಮುಖಾಂತರ ಕಾನೂನಾತ್ಮಕವಾಗಿ ಅದೇನು ಕಟ್ಟಡ ಭವನವನ್ನ ಸರ್ಕಾರದ ದುಡ್ಡಿನಲ್ಲಿ ಕಟ್ಟುವಂತದ್ದಲ್ಲ, ಬೇರೆ ಬೇರೆ ರೀತಿಯ ಕಾರ್ಯಕರ್ತರು ಕೊಟ್ಟ ಡೊನೇಷನ್ ಮುಖಾಂತರ ಮಾಜಿ ಶಾಸಕರು ಅವ್ರ ಮುಖಾಂತರ ನೀವು ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಎಕ್ಸ್ ಹ್ಯಾಂಡಲ್ ಹೋಗಿ ಅವರು ಓಪನ್ ಆಗಿ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಹೇಳಿದ್ದಾರೆ ಯಾವ ಯಾವ ಶಾಸಕ ಯಾವ್ದು ಕಚೇರಿಗಳಿಗೆ ಏನೇನು ಕೊಟ್ಟಿದ್ದಾರೆ. ಟೈಮ್ ಕೊಟ್ರೆ DK ಶಿವಕುಮಾರ್ ಅವರದ್ದೇ ಹೇಳಿಕೆ ಗಮನಿಸೋಣ. ಅಷ್ಟರಲ್ಲಿ ಮುನೀರ್ ಸರ್ ಹೇಳ್ತಾರೆ ಯಾವ ಶಾಸಕರು ದಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಭವನಕ್ಕೆ. DK ಶಿವಕುಮಾರ್ ಅವರ ಹೇಳಿಕೆಗೆ ಮೋಹನ್ ವಿಶ್ವ ಅವರು ಉತ್ತರ ಕೊಡಬೇಕು. DK ಶಿವಕುಮಾರ್ ಅವರ ಹೇಳಿಕೆ ಏನು? DK ಶಿವಕುಮಾರ್, of course we are conducting on the 100 years of Mahatma Gandhi ji 100 Bhavan. I have not taken, I am just taking 5,000, 10,000, 3,000 square feet in Bangalore city. I think at the time of BJP they have taken more than 100 places in the name of trusts for the various institutions, where I don't want to tell. In the private institution, again some of them, the party them are inside, and they took out a Chanakya University. There the value of the Chanakya University is minimum 10 crores. They have taken it at 50 lakhs, 100 acres, and they have collected through CSR. How many crores of rupees they have collected? CSR. They have misused the power. It is a temple. As BJP not collected, how did the RSS office come out? How they allotted the land? You come to Sadashivnagar, next to my house, a park was there. They have taken it as a wellness center, the yoga center. They have built a big office there. So I'll show you 100 places like that what BJP has done. They did not tell me, let them do any allegation. It is my bound duty to protect my party and I have a temple of... ನೋಡಿ ಮೋಹನ್ ವಿಶ್ವ ಅವರೇ, ಬೇರೆ ಎಲ್ಲ ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ. ಸದಾಶಿವನಗರ ಪಾಪ DK ಶಿವಕುಮಾರ್ ಅವ್ರ ಮನೆ ಪಕ್ಕ ಪಾರ್ಕ್ ಇದ್ದಿದ್ದ ಜಾಗದಲ್ಲಿ 5-6 ಫ್ಲೋರ್ ಇರೋ ಭವ್ಯವಾದ ರಾಷ್ಟ್ರೋತ್ಥಾನ ಕಟ್ಟಡವನ್ನ ಕಟ್ಬಿಟ್ರೆ ಹೊಟ್ಟೆ ಉರಿದಲ್ಲೇ ಇರುತ್ತಾ? ಸ್ಮಿತಾ, ನನಗೆ ಅವಾಗಲಿಂದ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಕನ್ಫ್ಯೂಷನ್ ಅಂತ ಹೇಳ್ಬಿಟ್ಟು. ನಿಮಗೆ ಬರೀ ರಾಷ್ಟ್ರೋತ್ಥಾನ ಯೋಗ ಕೇಂದ್ರ ಮಾತ್ರ ಕಾಣಿಸುತ್ತೆ, ಹಾಗಾದ್ರೆ ಬೇರೆ ಯೋಗ ಕೇಂದ್ರಗಳು ಇಲ್ವೇ ಇಲ್ವಾ ಬೆಂಗಳೂರಲ್ಲಿ? ಅವ್ರಿಗೂ ಅಲರ್ಟ್ ಆಗಿದೆ ರೀ, ಅವರು CSR ತಗೊಂಡು ಅವ್ರು ನಡೆಸ್ತಾ ಇದ್ದಾರೆ ರೀ. ಬರೀ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಒಂದೇ ಯಾಕೆ ಕಾಣಿಸುತ್ತೆ? ಬರೀ ಚಾಣಕ್ಯ ಯೂನಿವರ್ಸಿಟಿ ಮಾತ್ರ ಯಾಕೆ ಕಾಣಿಸುತ್ತೆ? ಬೇರೆ ವಿಶ್ವವಿದ್ಯಾಲಯಗಳಿಲ್ವಾ? ಅಲ್ಲೂ ಮಕ್ಕಳು ಓದ್ತಾ ಇದ್ದಾರೆ, ಚಾಣಕ್ಯದಲ್ಲೂ ಓದ್ತಾ ಇದ್ದಾರೆ, ರಾಷ್ಟ್ರೋತ್ಥಾನದಲ್ಲೂ ಓದ್ತಾ ಇದ್ದಾರೆ. ಕಾಂಗ್ರೆಸ್ ಭವನ ಕಟ್ಟಿರುವಂತ ಕಾಂಗ್ರೆಸ್ ಆಫೀಸಲ್ಲಿ ಯಾರಪ್ಪ ಓದ್ತಾರೆ? ಇದಕ್ಕೆ ಶಿವಶಂಕರ್ ಕಾಂಗ್ರೆಸ್ ಆಫೀಸಲ್ಲಿ ಯಾರು ಓದ್ತಾರೆ? ಯಾವ ಯೂನಿವರ್ಸಿಟಿ, ಯಾವ NGO, ಯಾರ ಪೊಲಿಟಿಕಲ್ ಐಡಿಯಾಲಜಿಗೆ ಪೂರಕವಾಗಿರುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಹಾಗಾದ್ರೆ ಕೇಳಿಸ್ಕೊಳ್ಳಿ. ನೆಹರು ಫೌಂಡೇಶನ್ ಫಾರ್ ಡೆವಲಪ್ಮೆಂಟ್ 1965, ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ 1964, ಜವಾಹರ್ಲಾಲ್ ನೆಹರು ನ್ಯಾಷನಲ್ ಯೂತ್ ಸೆಂಟರ್, ಜವಾಹರ್ಲಾಲ್ ನೆಹರು ಸೇವಾ ಸಂತಾನಂ, ಇದೆಲ್ಲಾನು ಕಾಂಗ್ರೆಸ್ಸಿನ ಅಡಿಯಲ್ಲಿ ಬರುವಂತ ನೆಹರು ಹೆಸರಂತ NGOಗಳು. ಇವ್ರಿಗೆಲ್ಲ ದೇಶದಾದ್ಯಂತ 1000 ಎಕರೆ ಇಷ್ಟು ವರ್ಷ ಅಲಾಟ್ ಮಾಡ್ಕೊಂಡ್ ಬಂದಿಲ್ವಾ? ಇವ್ರು ಮಾಡ್ತಿರೋದೇನು? ಯಾವುದೋ ಒಂದು ಫೆಲೋಶಿಪ್, ಸ್ಕಾಲರ್ಶಿಪ್, ಸ್ಕೂಲ್ ನಡೆಸೋದು, ರಿಸರ್ಚ್ ನಡೆಸೋದು, ಆಯ್ತಲ್ಲ? ಇದನ್ನ ಯಾಕೆ ಪ್ರಶ್ನೆ ಮಾಡಲಾಗಾದ್ರೆ? ಯಾಕೆ ಬರೀ ರಾಷ್ಟ್ರೋತ್ಥಾನ ಮಾತ್ರ ಕಾಣಿಸುತ್ತೆ ನಿಮ್ಗೆ? ಇದಾಗಾದ್ರೆ ಕಾಂಗ್ರೆಸ್ ಐಡಿಯಾಲಜಿ ಇರುವಂತಹ ಅಥವಾ ನೆಹರು ಕಾಂಗ್ರೆಸ್ನ ಮೊದಲ ಪ್ರಧಾನಮಂತ್ರಿ ಹೆಸರಿರುವಂತ NGOಗಳಲ್ವೇನಪ್ಪ? ಇದ್ರ ಬಗ್ಗೆ ಹೇಳ್ರಿ DK ಶಿವಕುಮಾರ್. ನೀವೊಬ್ರು ಉಪಮುಖ್ಯಮಂತ್ರಿಯಾಗಿ ಹಿಂಗೆ ಹೇಳೋದಲ್ಲ. ನೀವು ಅಷ್ಟು ಪ್ರಾಬ್ಲಮ್ ಇದ್ರೆ 3 ವರ್ಷದಿಂದ ತನಿಖೆ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ? ಬಿಕಾಸ್ ಏನು ಇಲ್ಲ ಅಲ್ಲಿ ಟೊಳ್ಳು ಅಂತ ಗೊತ್ತು. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಭವನ ಕಟ್ಟಡದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇಲ್ಲ, ಅದವ್ರು ದಾನಿಗಳ ಕಡೆಯಿಂದನೇ ಕಟ್ಟಿಸ್ಕೊಳ್ಳಿ. ಇವಾಗ GBA ಅಪ್ಲಿಕೇಶನ್ ಒಬ್ಬೊಬ್ರಿಗೆ 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡೋರಲ್ಲ ಕ್ಯಾಂಡಿಡೇಟ್ಗಳ ಹತ್ರ, ಹಂಗೆ ಕಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾತಾಡ್ತಿರೋದು ಜಾಗ ಅಲಾಟ್ಮೆಂಟ್, CA ಸೈಟ್ಗಳು. ಇದು ನಾನು ಹೇಳ್ತಿರೋದಲ್ಲ, ನಿಮ್ಮದೇ ಸಚಿವರಾದ ಬೈರತಿ ಸುರೇಶ್ ಅವ್ರು ಕೊಟ್ಟಿರುವಂತ ಉತ್ತರ. ಆ ರೀತಿ ಕೊಡಕ್ಕಾಗಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಂತ ಅವ್ರು ಹೇಳಿದ ನಂತರವೂ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಓವರ್ ರೈಡ್ ಮಾಡಿ ತಗೊಂಡಿದ್ದೀರಲ್ಲ ಕೋಟ್ಯಾಂತರ ರೂಪಾಯಿ ಭೂಮಿನ. ಅದನ್ನ ಹೇಳ್ತಿರೋದು ನಾನು. ತಿರ್ಗಾ ಸರ್ ಹೇಳಿದ್ರು ಅವಾಗ್ಲೇ, ನೀವು ಏನ್ ಹೇಳ್ತಾರೆ ಅದಕ್ಕೆ ಆಕ್ಷನ್ ಹಾಕ್ಬೇಕು, ಪಬ್ಲಿಕ್ ಆಪ್ಷನ್ ಅಂತೆಲ್ಲಾನು. ನೀವು ನೋಡಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ವಿಚಾರದಲ್ಲೂ ಹಂಗೇನಾಗಿದೆ. ಕಾಂಗ್ರೆಸ್ ಕಚೇರಿಗೆ 17 ಕೋಟಿ ಮೌಲ್ಯದ್ದು
ಇಲ್ಲೂ ಅಷ್ಟೇ ಒಬ್ರು RT ಆಕ್ಟಿವಿಸ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಿಮ್ಗೆ ಬೈಯಪ್ಪ ವೆಬ್ಸೈಟ್ ಅಲ್ಲಿ ಆಗ್ಬೋದು ಅಥವಾ DC ಆಫೀಸ್ ವೆಬ್ಸೈಟ್ ಅಲ್ಲಿ ಆಗ್ಬೋದು, ಆಕ್ಷನ್ದು ವಿಷಯನೇ ಇಲ್ಲ. ತಿರ್ಗಾ ಪೇಪರ್ ಕೊಟ್ಟಿರುವಂತ ಪಬ್ಲಿಕೇಶನ್ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಬಂದೇ ಇಲ್ಲ, ಲೋಕಲ್ ಪತ್ರಿಕೆಯಲ್ಲಿ ಬಂದಿದೆ, ಯಾರ ಕಣ್ಗೂ ಕಾಣಿಸೇ ಇಲ್ಲ. ಈ ರೀತಿ ಕದ್ದು ಮುಚ್ಚಿ ನೀವು ಕಳ್ಳಾಟ ಆಡ್ಕೊಂಡು ಅಲಾಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ ಕಣ್ಮುಂದೆ ನಾವು ಇಡ್ತಾ ಇದೀವಪ್ಪ. ನೀವು ಈ ರೀತಿಯಾಗಿ ಒಂದು ದಾಖಲೆಯನ್ನ ಯಾಕೆ ಹಾಗಾದ್ರೆ ಕಳೆದ 3 ವರ್ಷಗಳಿಂದಾನು ವಿಧಾನಸೌಧದಲ್ಲಿ ಅಟ್ಲೀಸ್ಟ್ ಪ್ರಸ್ತಾವನೆ ಮಾಡಿಲ್ಲ? ನೀವು ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ಮುಖ್ಯಮಂತ್ರಿಗಳಾಗಿದ್ದೀರಾ, ಯಾಕೆ ಮಾಡಿಲ್ಲ? ಇಷ್ಟೆಲ್ಲ ಆರೋಪಗಳನ್ನೇ ಮುಂದಿಟ್ಕೊಂಡು ಅಶ್ವಿನ್ ಅವರೇ 6ನೇ ಗ್ಯಾರಂಟಿಯನ್ನ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಹೊರಟಿದೆ, ಲ್ಯಾಂಡ್ ಗ್ರ್ಯಾಬ್ ಗ್ಯಾರಂಟಿ ಅಂತ ಹೇಳಿ. ನಿಮ್ಮ ಪಕ್ಷದಲ್ಲೂ ಕೂಡ ಹಾಗೆ ಬಿಜೆಪಿ ಪಕ್ಷದ ಟ್ವಿಟರ್ ಫೇಸ್ಬುಕ್ ಹ್ಯಾಂಡಲ್ಗಳಲ್ಲಿ ಟ್ವೀಟ್ ಮಾಡಲಾಗ್ತಾ ಇದೆ. ಈಗ ಇದು ಸರ್ಕಾರಕ್ಕೂ ನಾನು ಮತ್ತೆ ಕೇಳ್ತಿದ್ದೀನಿ, ಕಟ್ಟಿರೋದು ಕಾಂಗ್ರೆಸ್ ಪಕ್ಷ, ಮತ್ತೆ ಸರ್ಕಾರವನ್ನ ಗುರಿ ಮಾಡಿ ಜನರ ದೃಷ್ಟಿಯಲ್ಲಿ ಸರ್ಕಾರವೇ ಸರಿ ಇಲ್ಲ, ಸರ್ಕಾರವೇ ಲೋಪ ಮಾಡ್ತಿದೆ ಅಂತ ಹೇಳಿ ಡೆಲಿಬ್ರೇಟ್ ಆಗಿ ಪ್ರಯತ್ನ ಮಾಡ್ತಿದ್ದೀರಾ ವಿರೋಧ ಪಕ್ಷವಾಗಿ ಅಂತ? ಇಲ್ಲ, ಇದು ಡೆಲಿಬ್ರೇಟ್ ಆಗಿ ಹೇಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನೋಡಿ, ನೀವು ಈಗ ನಾನು ಪುನಃ ಕುಮಾರಣ್ಣ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತೀನಿ, ನಮ್ಮ ಪಕ್ಷನ ಅಂತ ಹೇಳಲ್ಲ. ಅವರ ಆಡಳಿತಾವಧಿನಲ್ಲಿ ನೋಡಿ, ಮಾಧ್ಯಮದವರಾಗಲಿ ಅವ್ರ ಹಿಂದೆ ಬೀಳ್ತಿದ್ದು ನೆಕ್ಸ್ಟ್ ಯಾವ ಯೋಜನೆಗಳು ತರ್ತಾರೆ, ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಗಳಿದೆ, ನೆಕ್ಸ್ಟ್ ಏನು ಸಾಲ ಮನ್ನಾ ಮಾಡ್ತಾರ, ನೆಕ್ಸ್ಟ್ ಏನು ಜನತಾ ದರ್ಶನ ಮಾಡ್ತಿದ್ದಾರ, ಗ್ರಾಮ ವಾಸ್ತವ್ಯ ಮಾಡ್ತಿದ್ದಾರ, ಇಂಥದ್ದೇ ಬರ್ತಾ ಇತ್ತು. BJP ಜೊತೆನೂ ಸರ್ಕಾರ ಮಾಡಿದ್ದೀವಿ, ಕಾಂಗ್ರೆಸ್ ಜೊತೆನೂ ಸರ್ಕಾರ ಮಾಡಿದ್ದೀವಿ. ಅವರ ಆಡಳಿತಾವಧಿ ಆ ಪೀರಿಯಡಲ್ಲೆಲ್ಲ ಪ್ರಶ್ನೆಗಳು ಬರ್ತಿದೆ. ಇದು ಏನು ಮಾಡ್ತಿದ್ದಾರೆ, ನೆಕ್ಸ್ಟ್ ಏನು, ನೆಕ್ಸ್ಟ್ ಮೂವ್ ಏನು ಅಂತ. ಇಲ್ಲಿ ಕಾಂಗ್ರೆಸ್ ಅವ್ರದ್ದು ಈ ರೀತಿ ಆಗ್ತಿಲ್ಲ. ಯಾಕೆಂದರೆ ಅವ್ರಿಗೆ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಒಂದು ದೊಡ್ಡ ಸುಭದ್ರವಾದಂಥ ನಂಬರ್ ಇದೆ, ಇದನ್ನು ಉಪಯೋಗಿಸ್ಕೊಂಡು ಅವರು ಉತ್ತಮವಾದಂಥ ಅಭಿವೃದ್ಧಿ ಆಡಳಿತಗಳನ್ನ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡೋಂಥ ಆಪರ್ಚುನಿಟಿ ಇದೆ. ಇಲ್ಲಿ ಕೇಳ್ತಿರೋದು, ಈಗ ಕಾಂಗ್ರೆಸ್ ಭವನದಲ್ಲಿ ಯಾವುದಾದ್ರೂ ಮಕ್ಳುಗಳು ವಿದ್ಯಾಭ್ಯಾಸಕ್ಕೆ ಹೋಗಿ ಕೂತ್ಕೊಳ್ತಾರ, ಸಬಲೀಕರಣ ಆಗುತ್ತಾ? ಇಲ್ಲ ಯಾವುದಾದ್ರೂ ಒಂದು ಹೆಣ್ಮಕ್ಳುಗಳಿಗೆ ಅವ್ರಿಗೆ ಆದಂಥ ಒಂದು ಮುಂದೆ ಬರಲಿಕ್ಕೆ ಒಂದು ಗುಡಿ ಕೈಗಾರಿಕೆಗಳು ಏನೋ ಒಂದು ಹೆಲ್ಪ್ ಆಗೋಂಥ ಕೆಲಸಗಳಾಗುತ್ತಾ? ಮೋರ್ ಓವರ್ ಈಗ ಹೇಳ್ದಂಗೆ 100 ಜೊತೆ ಇನ್ನೊಂದು 200 ಕಟ್ಕೊಳ್ಳಿ. ಹೇಳ್ತಿರೋದು ಸರ್ಕಾರಿ ಜಾಗಗಳನ್ನ ನೀವು ಹೇಗೆ ಒಂದು ನಿಮಗೆ ಮನಸೋ ಇಚ್ಛೆ ಬರೋ ಹಾಗೆ ನೀವು ಏನಕ್ಕೆ ಮಾಡ್ಕೊಳ್ತೀರಾ? 5 ಗ್ಯಾರಂಟಿ ಕೊಟ್ಟಿದ್ದೀರಾ, ಅದನ್ನೂ ಫಾಲೋ ಮಾಡ್ತಿಲ್ಲ. ಇನ್ನೊಂದು ಗ್ಯಾರಂಟಿ ಏನು ಉಳಿಸಿದ್ದೀರಾ? ನೀನಾ ಅನ್ನೋದ್ರ ಜೊತೆಗೆ ಸಿಕ್ಕಾಬಟ್ಟೆ ಲೂಟಿ ಮಾಡ್ಕೊಂಡು ಲ್ಯಾಂಡ್ ಗ್ರಾಬಿಂಗ್ ಇಳಿದಿದ್ದೀರಾ ಅಂತ ಕುಮಾರಣ್ಣ ಭ್ರಷ್ಟಾಚಾರದ ಆರೋಪ ಮೇಲಿನ ಮೇಲೆ ಬರ್ತಾ ಇರುವಾಗ ಸಹಜವಾಗಿ ಕ್ವಿಕ್ ಆಗಿ ಸರ್ ನಾನು ನೆಕ್ಸ್ಟ್ ಟಾಪಿಕ್ ಹೋಗಲೇಬೇಕು. ಇದೇ BR ಪಾಟೀಲ್ರು ಜಮೀರ್ ಅಹಮದ್ ಖಾನ್ PS ಜೊತೆ ಮಾತಾಡಿದಂತ ಒಂದು ಆಡಿಯೋ ವೈರಲ್ ಆಗಿತ್ತು. ಅಲ್ಲಿ ಬಡವರಿಗೆ ಮನೆ ಹಂಚಿಕೆ ವಿಚಾರದಲ್ಲಿ ಅಂತ ಒಂದು ಕರಪ್ಷನ್, ಮನಿ ಫಾರ್ ಮನೆ ಅಂತಾನೆ ಅದೊಂದು ದೊಡ್ಡ ಕರಪ್ಷನ್ ಸ್ಕ್ಯಾಂಡಲ್ ಆಗಿತ್ತು. ಅಲ್ಲಿ ಬಡವರು ಲಕ್ಷಾಂತರ ಜನ ಇವತ್ತು ಮನೆ ಸಿಕ್ಕಿಲ್ಲ, BDA ಅಲಾಟ್ ಆಗಿಲ್ಲ, ಸೈಟ್ಗಳು ಅಂತ ಸಾಯ್ತಾ ಇದ್ದಾರೆ. ನೀವು ಒಂದು ಮನೆ ಕೊಡಕ್ಕಾಗದೆ ನಿಮ್ಮ ಬಾಯಲ್ಲಿ ಭೂತದ ಬಾಯಲ್ಲಿ ಬಟ್ಟೆನ ನಾವು ಎಷ್ಟು ಸಾವಿರ ಮನೆ ಕೊಟ್ಟವಲ್ಲ, ಒಂದು ಮನೆ BR ಪಾಟೀಲ್ ಮಾತಾಡೋದು ಅಧಿಕಾರಿಗಳ ಬಗ್ಗೆ ಮಾತಾಡಿರೋದು ಯಾವ ಮಿನಿಸ್ಟ್ರಿಗೂ ಮಾತಾಡಿಲ್ಲ, ಯಾವ ಮಿನಿಸ್ಟ್ರಿಗೂ ಮಾತಾಡಿಲ್ಲ. ಅಧಿಕಾರಿಗಳು ವಾಲ್ಮೀಕಿ ಅಧಿಕಾರಿ BR ಪಾಟೀಲ್ರು ಮಾತನಾಡಿದ್ದು ಅಬಕಾರಿ ಇಲಾಖೆ ಅಧಿಕಾರಿ ಪಾಪ ಅಧಿಕಾರಿಗಳು ಆಯ್ತು. ಇದೀಗ ಮಾಧ್ಯಮಗಳ ಸರಿದಿಗೆ ಬಂದ್ಬಿಡೋಣ. ಅಲ್ಲ ಅವಾಗ ಕೇಳಿದ್ರೆ ಯಾರು ಕೊಟ್ಟಿದ್ದಾರೆ ಅಂತ. BM ನಾಗರಾಜ್, ಸಿರುಗುಪ್ಪ, ಲತಾ ಮಲ್ಲಿಕಾರ್ಜುನ್, BJ ನಾಗೇಂದ್ರ, ಪರಮೇಶ್ವರ್ ನಾಯಕ್, ಸಿರಾಜ್ ಶೇಖ್, ರಾಮಲಿಂಗ ರೆಡ್ಡಿ, ಈ ತರ ಉದಯ್ ಕುಮಾರ್ ಅವರು ಈ ತರ ಹೆಚ್ಚಿನ ಆಫೀಸ್ಗಳಿಗೆ ಕೊಟ್ಟಿರುವಂತಹ ಶಾಸಕರು ತಮ್ಮ ಕ್ಷೇತ್ರದ ಜನರಿಗೆ ಎಷ್ಟು ದಾನ ಮಾಡಿದ್ದಾರೆ ಪರ್ಸನಲ್ ಅಕೌಂಟ್ ಇಂದ ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಮಾಡ್ಲಿ ಸರ್, ಜನರಿಗೂ ಮಾಡ್ಲಿ. ಪ್ರಶ್ನೆ ಕೇಳೋದು ನಮ್ಮ ಧರ್ಮ. ಹೊಟ್ಟೆ ಉರಿಯಲ್ಲ ಸರ್, ಇದು ಪ್ರಶ್ನೆ ಹೊಟ್ಟೆ ಅಲ್ಲ, ಪ್ರಶ್ನೆ ಕೇಳೋದು ಹೊಟ್ಟೆ ಉರಿ ಆಗ್ಬಿಟ್ರೆ ಪ್ರಶ್ನೆ ಕೇಳೋದು ಹೊಟ್ಟೆ ಉರಿ ಅಂತ. ಅದಕ್ಕೆ ಮಾಧ್ಯಮಗಳು ಪ್ರಶ್ನೆ ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಮುನೀರ್ ಸರ್, ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮೀ ಟು ದ ನೆಕ್ಸ್ಟ್ ಟಾಪಿಕ್. ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮೀ ಟು ದ ನೆಕ್ಸ್ಟ್ ಟಾಪಿಕ್. ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಕೇಳೋದನ್ನ ಹೊಟ್ಟೆ ಉರಿ ಅಂತ ಗಮನಿಸಿಯೇ ಬಹುಶಃ ಇವತ್ತು ಕೆಂಗಲ್ ಗೇಟ್ ಅಲ್ಲೇ ನಿಂತ್ಕೊಂಡು ಕಾಯಿರಿ ಅಂತ ಹೇಳಿ ಆರ್ಡರ್
ಆರ್ಡರ್ ಮಾಡಿರೋದು ನಮಗಲ್ಲ ಸರ್, ಇದು ನಿಮ್ಮ ಪಕ್ಷದವ್ರಿಗೆ ಇಷ್ಟ ಆಗ್ತಿಲ್ಲ. ಕುಣಿಗಲ್ ರಂಗನಾಥ್ ಅವ್ರು ಮಾತನಾಡಿದ್ದಾರೆ, ಬಿಜೆಪಿ ಅವ್ರದ್ದಿದೆ, ಬಿಟ್ಬಿಡಿ ಪಾಲಿಟಿಕ್ಸ್ ಅನ್ಕೊಳ್ಳೋಣ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೇನೆ ಅಸಮಾಧಾನ ಹಾಕಿ ಕುಣಿಗಲ್ ರಂಗನಾಥ್ ಅವ್ರದ್ದು ಮಾಧ್ಯಮ ಪ್ರತಿನಿಧಿಗಳಿಗೆ ನಿರ್ಬಂಧ ಹೇರಿರೋ ವಿಚಾರಕ್ಕೆ ಏನ್ ಹೇಳಿದ್ದಾರೆ? ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರ್ದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ. ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರ್ದಿರೋರು ಇಲ್ಲ. ಶಿವಶಂಕರ್ ಸರ್, ಅನಿವಾರ್ಯ ಪರಿಸ್ಥಿತಿ ಏನಿತ್ತು ಅಂದ್ರೆ ಮಾಧ್ಯಮದವರು ಪಡಸಾಲಿಯಲ್ಲೋ ಮತ್ತೊಂದು ಕಡೆನೋ ಮಗದೊಂದು ಕಡೆನೋ ಮಿನಿಸ್ಟರ್ಗಳು ಈಸಿಯಾಗಿ ಸಿಗಲ್ಲ ಸರ್ ಮಾಧ್ಯಮಗಳ ಕೈಗೆ. ಸಿಕ್ಕಾಗ ಪ್ರಶ್ನೆ ಕೇಳೋಣ ಅನ್ನೋದು ತಪ್ಪ, ಅದನ್ನ ಕಡಿವಾಣ ಹಾಕುವ ಅನಿವಾರ್ಯತೆ ಏನಿತ್ತು ಅಂತ ನನಗೆ ಇದೊಂದು ಆಶ್ಚರ್ಯ ಆಗ್ತಾ. ಫಸ್ಟ್ ಇದು ರಂಗನಾಥ್ ಅವ್ರ ಬಗ್ಗೆ ಹೇಳ್ತೇನೆ. ಇವರೇನು ನಾವು ಮಾಧ್ಯಮದವರಿಗೆ ಉಪಕಾರ ಮಾಡಿ ಔದಾರ್ಯ ತೋರಿಸಿ ದಾನ ಧರ್ಮ ಮಾಡಬೇಕಾಗಿಲ್ಲ, ಇದೇನು ಉದಾತ್ತ ಭಾಗ ಆಗಬೇಕಾಗಿಲ್ಲ. ಇವರೇನಂತಂದ್ರೆ ಫಸ್ಟು ಇದು ಈ ಆರ್ಡರ್ ಯಾಕೆ ಬಂತು ಅದಕ್ಕೋಸ್ಕರ ರಿಸೈನ್ ಮಾಡಲಿ ನೋಡೋಣ ಅವರು. ಯಾಕೆ ಫಸ್ಟ್ ಇವಾಗ ಆ ಥರ ಇರೋದಿಲ್ಲ, ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಅಂದ್ರೆ ಅವಕಾಶ ಕೊಡೋದಕ್ಕೆ ಅವರು ಏನು ಅವ್ರದ್ದು ಅದು ಆಸ್ತಿ ಒಂದು, ಅದು ಬಿಡಿ. ಎರಡನೇದು ನೀವು ಇದು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇಲ್ಲಿ ನನಗೆ ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ನು ಸೇರಿಸ್ಕೊಂಡು, ಬಿ ಜೆ ಪಿ ಅಂದ ತಕ್ಷಣ ಜೆ ಡಿ ಎಸ್ ಇಲ್ಲ ಅಂತಲ್ಲ, ಯಾಕಂದ್ರೆ ಬಿ ಜೆ ಪಿ ಅದು ಅವೆರಡು ಬಂದಾಗ ಇಲ್ಲಿ ಒಂದು ಇಲ್ಲಿ ದೊಡ್ಡ ಇಲ್ಲಿ ಏನಂತಂದ್ರೆ ಒಂದು ನನಗಿದು ಈ ಆರ್ಡ್ರಿಂದ ನನಗೆ ಅಥವಾ ಈ ಬೆಳವಣಿಗೆಯಿಂದ ನನಗೆ ಆಶ್ಚರ್ಯ ಬಂದಿಲ್ಲ. ಏನಂತಂದ್ರೆ ಕಳ್ಳರಿಗೆ ಪೊಲೀಸ್ನವ್ರು ಇರೋದು ಬೇಕಾಗಿಲ್ಲ. ಈಗ ಇಲ್ಲಿ ಚಿನ್ನ ಏನೋ ಸಿಕ್ತು ವಿಧಾನಸೌಧದಲ್ಲಿ ಅಂತ ಹೇಳ್ತಾರಲ್ಲ, ಅಟ್ಲೀಸ್ಟು ಮಾಧ್ಯಮ ಓಡಾಡ್ತಾ ಇದ್ರೆ ಆ ಥರದ್ದೆಲ್ಲ ಆಗೋದಿಲ್ಲ. ಅರ್ಥ ಆಯ್ತಾ? ಒಂದು ಈ ಕಳ್ಳರಿಗೆ ಆತಂಕ ಬಂದಿದೆ ಅಂತ ಆಯಿತು, ಓಕೆ, ಅದು ನನಗೆ ಆಶ್ಚರ್ಯ ಅಲ್ಲ. ಅದಕ್ಕಿಂತ ಆತಂಕ ಬಂದಿದ್ದು ನನಗೇನಂತಂದರೆ ಇಲ್ಲಿ ಕಾಂಗ್ರೆಸ್ ವಕ್ತಾರರು ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ವಕ್ತಾರರು ಒಂದೇ ಥರ ಮಾತಾಡ್ತಾ ಇದ್ದಾರೆ. ಏನಂತಂದರೆ ಇಲ್ಲಿ ನಾವು ಲ್ಯಾಂಡ್ ಕೊಟ್ಟಿದ್ದು ಇವ್ರು ಕೇಳ್ತಾ ಇದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ, ನೀವು ಕೋರ್ಟಲ್ಲಿ ಕೇಸ್ ಹಾಕಿ ನೋಡೋಣ ಅಂತ. ಅವ್ರು ಕೇಳ್ತಾ ಇದ್ದಾರೆ ಯಾಕೆ ನಮ್ಮ ಮೇಲೆ ಕೇಸ್ ಹಾಕಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು. ಇಲ್ಲಿ ಏನಂತಂದ್ರೆ ಇಬ್ಬರು ನಾವು ಭಾಳ ಅಥೆಂಟಿಕ್ ಆಗಿ ಮಾತಾಡ್ತಾ ಇದ್ದಾರೆ. ಏನಂತಂದ್ರೆ ನಾವು ಮಾಡ್ತೀವಿ, ನಮಗೊಂದು ಅವಕಾಶ ಸಿಕ್ಕಿದ್ರೆ ನೆಲ ಜಲ ಎಲ್ಲವನ್ನೂ ಗಪಕಾಯಿಸ್ಬಿಡ್ತೀವಿ ಅನ್ನುವಂಥ ಇಂಟೆನ್ಷನ್ ಕೊಡ್ತಾ ಇದ್ದಾರೆ. ಓಕೆ, ಇರಲಿ. ಅದಕ್ಕೆ ನಾನು ಹೇಳ್ತಾ ಇರೋದು ಜನಗಳಿಗೆ, ಮತ್ತೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಜನಗಳಿಗೆ ನಾನು ಹೇಳ್ತಾ ಇದ್ದೀನಿ, ನೋಡಿ ಇವರಿಬ್ಬರು ಒಂದೇ. ನೀವು ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ನಿಮ್ಮ ನೆಲ ನಿಮ್ಮ ಜಲ ನಿಮ್ಮ ಇಡೀ ಇದನ್ನ ನೋಡಿ, ಇವ್ರಿಗೆ ಅವಕಾಶ ಕೊಟ್ಟರೆ ನೀವು ಈ ಕರ್ನಾಟಕ ರಾಜ್ಯ ಉಳಿಯಲ್ಲ, ಈ ದೇಶ ಉಳಿಯೋದಿಲ್ಲ. ಈಗೇನಂತ ಉಳಿಸ್ಕೊಳ್ಬೇಕಂತಂದ್ರೆ ಈ ಎರಡು ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಾಗಿರುವಂತಹ ಈ ಪಕ್ಷಗಳನ್ನು ನೀವು ಉಚ್ಚಾಟಿಸಬೇಕಾಗತ್ತೆ, ಅದಕ್ಕೊಂದು ಪರ್ಯಾಯವನ್ನು ಕಂಡ್ಕೋಬೇಕಾಗತ್ತೆ. ಅಲ್ಲ ನೀವೇನಂದ್ರೆ ನನ್ನನ್ನು ಹೇಳ್ಬೋದು. ಯಾಕೆಂದರೆ ಈ ಪಾರ್ಟಿಗಳು ಯಾವುದೂ ಕೂಡ ನನಗೆ ಇವಾಗ ನಿಮ್ಮ ಪರವಾಗೋ ಇವ್ರ ಪರವಾಗೋ ಹೇಳುವಂಥ ಪರಿಸ್ಥಿತಿನೇ ಇಲ್ಲ. ಇಬ್ಬರೂ ಒಂದೇ. ಆಮೇಲೆ ಈಗ ಈ ಮಾಧ್ಯಮದ ವಿಚಾರದಲ್ಲೂ ಅಷ್ಟೇ, ಲ್ಯಾಂಡ್ ವಿಚಾರದಲ್ಲೂ ಅಷ್ಟೇ. ಈಗ ಮತ್ತೆ ಏನು ನೈತಿಕತೆ ಇದೆ ನಿಮ್ಗೆ ಅಂದರೆ? ಅವ್ರಿಗೆ ಅಶ್ವಿನ್ ಅವ್ರು ಹೇಳಿದ್ದಂತೂ ನನಗಿನ್ನೂ ಆಘಾತ ಆಯ್ತು. ಏನಂತಂದರೆ ನಮ್ಗೆ ಅವಕಾಶ ಇದೆಯೇನ್ರಿ, ನಿಮ್ಗಲ್ರಿ ಅವಕಾಶ ಇರೋದು ಅಂತಂದರೆ ಅವಕಾಶ ಇದ್ರೆ ತಗೊಳ್ತೀರಾ ಅಂತ. ಅದೇ ಫ್ಯಾಕ್ಟೇ ನಾನು ಹೇಳಿದೆ. ನೀವು ಫ್ಯಾಕ್ಟ್ ಮಾತಾಡಿದ್ರೆ ನನಗೆ ಆತಂಕ ಆಗಿರೋದು. ಇವತ್ತೇನ ಫ್ಯಾಕ್ಟ್ ಮಾತಾಡೋದು ಅಂತಂದ್ರೆ ಈ ಫ್ಯಾಕ್ಟ್ ಅನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ಇದು ಸರಿಯಾದಂತ ಒಳ್ಳೆ ಟಾಪಿಕ್ ತಗೊಂಡಿದ್ದೀರಾ. ಆದ್ರೆ ಇಲ್ಲೇನಂತಂದ್ರೆ ಈ ಪ್ಯಾನಲ್ ಡಿಸ್ಕಷನ್ಗೆ ನೀವು ವ್ಯೂವರ್ಶಿಪ್ ಎಷ್ಟಿದೆಯೋ, TRP ಎಷ್ಟು ಬರುತ್ತೋ ನನಗೆ ಗೊತ್ತಿಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ನಾನು ಬ್ಲೇಮ್ ಮಾಡೋದೇ ಜನಗಳನ್ನ. ಇಂಥವ್ರಿಗೆ ಯಾಕೆ ಓಟ್ ಹಾಕ್ತೀರಾ? ಇಂಥವ್ರಿಗೆ ಯಾಕೆ ಅಧಿಕಾರ ತರ್ತೀರಾ? ಸರ್, ಈಗ ಕಾರಣ ಕೊಟ್ಟಿರೋದೇನು ಆಡಳಿತ ಸುಧಾರಣೆ. ಅಶ್ವಿನ್ ಅವರ ಕಾರಣ ಕೇಳಿಸ್ಕೊಂಬಿಡಿ. ಆಡಳಿತ ಸುಧಾರಣೆ ಹಾಗೆ ಭದ್ರತಾ ದೃಷ್ಟಿಯಿಂದ ಮಾಧ್ಯಮಗಳನ್ನ ಕೆಂಗಲ್ ಗೇಟ್ಗೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಲಾಗಿದೆಯಂತೆ. ಅಂದ್ರೆ ಆಡಳಿತ ಸುಧಾರಣೆಗೋ ಭದ್ರತಾ ವ್ಯವಸ್ಥೆಗೋ ಮಾಧ್ಯಮಗಳ ಎಂಟ್ರಿಗೋ ಅಂದ್ರೆ ನಮ್ಮನ್ನ ಕಳ್ಳರ ತರ ನೋಡ್ತಿದಾರಾ? ನಾನ್ ಸೆನ್ಸ್ ಸ್ಮಿತಾ. ಇದು ಮಾಧ್ಯಮದ ಸಂಬಂಧ ವಿಚಾರ ಆಗಿರೋದ್ರಿಂದ ಮಾಧ್ಯಮದವರಿಗೆ ನಾವು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು. ರಾಜಕೀಯ ಪಕ್ಷಗಳು ಅವ್ರು ಮಾತಾಡಬೇಕಿಲ್ಲ ನನಗೆ. ಐ ಆಮ್ ನಾಟ್ ಇಂಟ್ರೆಸ್ಟ್ ಇನ್ ದೇರ್ ಒಪಿನಿಯನ್. ಈಗ ಏನು ಆಡಳಿತ ಸುಧಾರಣೆ ಅಕಾರ್ಡಿಂಗ್ ಟು ವಾಟ್ ರೂಲ್ ದಟ್ IAS ಆಫೀಸರ್ ಸಮ್ ಅಂಡರ್ ಸೆಕ್ರೆಟರಿ ಸೈನ್ಡ್ ಇಟ್? ಅಂಡರ್ ವಾಟ್ ರೂಲ್ he signed it? In what context the minister directed it? Who is the minister of DPR? DPR minister ಯಾರು? ಅಲ್ಲ, SD ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಸೇಮ್ ಆರ್ಡರ್ ಬಂದಿತ್ತು, ಇದೇ ತರ ಗಲಾಟೆ ಮಾಡಿದಾಗ ವಾಪಸ್ ತಗೊಂಡ್ರು. ಬಿಜೆಪಿ ಇದ್ದಾಗ ಅವ್ರ ಸ್ಪೀಕರ್ ಕಾಗೇರಿ ಅವರು ಅವ್ರು ಏನೋ ಅವ್ರ ಮನೆ ಇದು ಅಂತ ಹೇಳಿ ಒಳಗಡೆ ಬರಬಾರ್ದು ಅಂತ ಸೇರಿಸಲಿಲ್ಲ. ಏನಾಗಾದ್ರೆ DPR is with chief minister. Is there any sense in this order?
ಏನಂತ ಅನ್ಕೊಂಡ್ಬಿಟ್ಟು ಸೆಕ್ಯೂರಿಟಿ ಥ್ರೆಟ್ ಫ್ರಮ್ ಮೀಡಿಯಾ. ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಹೋಗ್ಬಿಟ್ರು, ಅದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ನೀವು. ವಿಧಾನಸಭೆ ಹೇಳಿ ಹೋಗ್ಬಿಟ್ಟು ಅದಕ್ಕೆ ಅದು ಇಟ್ಸ್ ನಾಟ್ ಸೆಕ್ಯೂರಿಟಿ ಥ್ರೆಟ್. ಅಲ್ಲಿ ಚಿನ್ನ ಹಣ ಎಲ್ಲ ಓಡಾಡ್ತಿದೆ ಅಲ್ಲಿ, ಇಟ್ ಇಸ್ ನಾಟ್ ಸೆಕ್ಯೂರಿಟಿ ಥ್ರೆಟ್. ಮೀಡಿಯಾ ಸೆಕ್ಯೂರಿಟಿ ಥ್ರೆಟ್. ಶಿವಶಂಕರ್ ಹೇಳಿದಂಗೆ ದ ವಾಚ್ಫುಲ್ ಐಸ್ ಆಫ್ ಮೀಡಿಯಾ ಸೆಕ್ಯೂರಿಟಿ ಥ್ರೆಟ್. ಯಾರು ನೋಡ್ಕೋಬಾರ್ದು ಅಲ್ಲಿ. ನಿಮ್ಗೆ ಒಂದು ಪುಟ್ಟರಂಗ್ ಶೆಟ್ರ್ ಇದ್ದಾಗ ಅಲ್ಲ, ನಿಮ್ಗೆ ಹೇಳಿದೆ, ಪುಟ್ಟರಂಗ್ ಶೆಟ್ರು CM ಆಗಿ ಮಿನಿಸ್ಟರ್ ಆಗಿದ್ದಾಗ ಅವ್ರ ಮಿನಿಸ್ಟ್ರು ಚೇಂಬರ್ನಲ್ಲೇನೆ ಬ್ಯಾಗಲ್ಲಿ ದುಡ್ಡು ಸಿಕ್ತು. ಈಗ ಚಿನ್ನ ಸಿಕ್ಕಿದೆ. ಈಗ ನೀವು ರಿಪೋರ್ಟರ್ ಓಡಾಡ್ತಾ ಇದ್ದಿದ್ರೆ ಅಟ್ಲೀಸ್ಟ್ ಅದನ್ನ, ಈಗ ನಾಯಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದುಡ್ಡನ್ನು ಎಲ್ಲಿಂದ ತಗೊಂಡ್ಬಂದಿದ್ರು, ಯಾರು ಕಳ್ರು, ಅಲ್ಲಿ ಯಾಕೆ ದುಡ್ಡು ಯಾಕೆ ಬಂತು ಅಂತ ಪ್ರಶ್ನೆ. ಈಗ ಸ್ಪೀಕರ್ ಖಾದರ್ ಅವರು ಇದ್ದಾರಲ್ಲ, ಅವ್ರಿಗೆ ನಾಯಿಗಳ ಬಗ್ಗೆ ಭಾಳ ಅನುಕಂಪ. ಅದು ನಮಗೂ ಅನುಕಂಪ ಇದೆ. ನಮ್ಮನೇಲೂ ನಾಯಿ ಇದೆ. ಈಗ ವಿಧಾನಸೌಧದಲ್ಲಿ ನಾಯಿಗೆ ಶೆಲ್ಟರ್ ಬೇಕು ಅಂತ ಹೇಳಿದ್ದಾರೆ. ನಾಯಿಗಳಿಗೆ ಅವಕಾಶ ಇದೆ. ಆಗ ನಿಮ್ಗೆ ಪತ್ರಕರ್ತರಿಗೆ ಬೇಡ. ಎಲ್ಲ ಪೊಲಿಟಿಕಲ್ ಮುನೀರ್, ನಿಮ್ಮ ಕಾಂಗ್ರೆಸ್ ಆಗ್ಲಿ, ಇವರು JDS ಬಿಜೆಪಿ ಆಗಲಿ, ನಾನು ಮುಗಿಸ್ತೇನೆ. ಇದನ್ನ ಇಲ್ಲೂ ಮಾಡಬೇಡಿ, ವಿಧಾನಸೌಧದಲ್ಲಿ ಮಾಡ್ತೀರಿ, ಇಲ್ಲಿ ಮಾಡಬೇಡಿ ಅದನ್ನ. ಏನಂದ್ರೆ absolutely we are watchdogs, but they are more interested in hound dogs, not watchdogs. But what I am talking about, ಮುನೀರ್ ಅವರೇ, ಯಾವ ಮಾಧ್ಯಮವನ್ನು ನೀವು ಮಾರ್ಗದರ್ಶಕ ಅಂತ ಹೇಳ್ಕೊಳ್ತೀರಿ, ನಿಮಗೆ ಮಾರ್ಗದರ್ಶಕರೇ ಬೇಡವಾ? ಅಂದ್ರೆ ನೀವು ಮಾಡಿದ್ದೆ ಸರಿ, ನೀವು ನಾವು ತೀರ್ಮಾನ ತಗೊಂಡಿದ್ದೆ ಸರಿ. ಅದು ಯಾವುದೇ ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್, ಬಿಜೆಪಿ ಇದ್ದಾಗ ಬಿಜೆಪಿ, JDS ಇದ್ದಾಗ ನೀವು ಮಾಡಿದ್ದೆ ಸರಿ. ಯು ಆರ್ ನಾಟ್ ಸಬ್ಜೆಕ್ಟ್ ಟು ಸ್ಕ್ರೂಟಿನಿ. ನಿಮಗೆ ಸದನದಲ್ಲಿ ಬರಬೇಡಿ, ವಿಧಾನಸೌಧಕ್ಕೆ ಬರಬೇಡಿ, ಏನೇನೋ ಆರೋಪ. ನೀವು ನೆಟ್ಟಿಗಿಲ್ಲ, ಯಾವ ಪಕ್ಷ ನೆಟ್ಟಿಗಿಲ್ಲ. ಮಾಧ್ಯಮದಲ್ಲಿ ಅನೇಕ ಹೆಚ್ಚು ಕಡಿಮೆ ಇದಾವೆ, ಬಟ್ ದಟ್ ಡಸ್ ನಾಟ್ ಮೀನ್ ಯು ಹ್ಯಾವ್ ಬ್ಲಾಂಕೆಟ್ ಬ್ಯಾನ್. ನೀವು ಯಾವ ರಾಜಕೀಯ ಪಕ್ಷನೂ ಮಾಧ್ಯಮಗಳಿಗೆ ಪಾಠ ಮಾಡುವಂತದ್ದು ಇಲ್ಲ. ಥ್ರೆಟ್ ಆಗುವಂತದ್ದು ಯಾವ ಮಾಧ್ಯಮದ ಯಾವ ರೀತಿ ಮಾಡಿದ್ರು, ಮಾಧ್ಯಮಗಳನ್ನ ಹೊರಗಿಡೋದ್ರಿಂದ ವಿಧಾನಸೌಧದ ಭದ್ರತಾ ವ್ಯವಸ್ಥೆ ಅದ್ ಹೆಂಗ್ ಸುಧಾರಿಸ್ಕೊಳ್ಳುತ್ತೆ, ಜನರಿಗೂ ಅರ್ಥ ಆಗ್ಬೇಕಲ್ಲ. ಇದು ಒಂದು ವಿಚಾರ ಹೇಳ್ತೀನಿ. ಕ್ರೈಮ್ ಅಂತ ಬಂದಾಗ ವಿಧಾನಸೌಧದಲ್ಲಿ ಬ್ಯಾಗ್ ಫುಲ್ ಆಫ್ ದುಡ್ಡು ಸಿಕ್ಕಿದ್ದು ಮಂತ್ರಿಗಳ ಚೇಂಬರ್ನಲ್ಲಿ. ಆಮೇಲೆ ಇವಾಗ ನಿಮಗೆ ಹಣ ಇದು ಏನು ಚಿನ್ನ ಸಿಕ್ಕಿದ್ದು MLA ಇದರಲ್ಲಿ. ಇನ್ನೊಂದು ಭಾಳ ದೊಡ್ಡ ಆರೋಪ, ಅದನ್ನು ನಾನು ಆರೋಪ ಅಷ್ಟೇ, ಅದು ಪ್ರೂವ್ ಆಗಬೇಕು. ಯಾರ ಚೇಂಬರ್ನಲ್ಲಿ ರೇಪ್ ಆಯಿತು ಅಂತ ಒಂದು ಆರೋಪ ಬಂದಿದೆ. ಹೌದು, ಅಲ್ಲಿ ಎಲ್ಲಾಗಿದ್ದದು? ವಿಧಾನಸೌಧದಲ್ಲಿ. ನೀವು ಮಾಡಿದೆ ಅದಂದರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಾವಿರೋದಿಲ್ಲ. ನೀವು ಇಲ್ಲಿ ನಮ್ಮನ್ನು ಬ್ಲೇಮ್ ಮಾಡಿಬಿಟ್ಟು ಮಾಧ್ಯಮನ ನೀವು ಏನಂದರೆ ನೀವು ರಿಸ್ಟ್ರಿಕ್ಟ್ ಮಾಡ್ತೀರಂತಂದರೆ ಯು ಆರ್ ಕಿಲ್ಲಿಂಗ್ ಡೆಮಾಕ್ರಸಿ. ಅದಕ್ಕೆ ಎಗೈನ್ ಜನ ನಿಮ್ಮನ್ನು ಸುಮ್ಮನೆ ಅಂದರೆ ಮೂರೂ ಪಾರ್ಟಿಗಳು ಇದೇ ಥರದ ಪಾಪಗಳನ್ನು ಮಾಡಿವೆ. ಹಿಪೋಕ್ರಸಿ ನೋಡಿ ಶಿವಶಂಕರ್, ಹಿಪೋಕ್ರಸಿ ಹೇಗೆಂದ್ರೆ ಯಾವ ಮಾಧ್ಯಮವನ್ನ ಇಲ್ಲ, ಇದರಲ್ಲಿ ನಿಮ್ಗೆ ಜಾಸ್ತಿ ಟೈಮ್ ಕೊಡಲ್ಲ ನಾವು. ಮಾಧ್ಯಮ ವಿಚಾರದಲ್ಲಿ ಯಾವ ಮಾಧ್ಯಮದಲ್ಲಿ ನಿಮ್ಮ ಕಾಂಗ್ರೆಸ್ ಹೇಳಿದ್ರಲ್ಲಿ ನೀವು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ವಿ ಅಂತ ಹೇಳಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂತ ಕಾಂಗ್ರೆಸ್ ನ ಪ್ರತಿಯೊಬ್ಬರು ಪತ್ರಿಕೋದ್ಯಮದಲ್ಲಿದ್ರು. ಮಹಾತ್ಮ ಗಾಂಧಿನ ಎಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಸರ್ಕಾರ ನಿಮ್ಗೆ ಒಂದ್ ರೀತಿಯ ಅಧಿಕಾರ ತಲೆಗೇರಿ ಎಮರ್ಜೆನ್ಸಿ ತಂದ್ರಿ. ಆ ಎಮರ್ಜೆನ್ಸಿ ವಿರುದ್ಧ ಹೋರಾಟಕ್ಕೆ ಮಾಧ್ಯಮ ಸಹಕಾರ ಮಾಡಿತ್ತು. ಅದೇ ಮಾಧ್ಯಮದ ಮೇಲೆ ಇವರು ಕೂಡ ನಿರ್ಬಂಧ ಹೇಳಿದ್ರು. ಆಮೇಲೆ ಹೇಳಿ ಯಾವ ಸೆಕ್ಯೂರಿಟಿ ಥ್ರೆಟ್ ಯಾವ ಮಾಧ್ಯಮದಿಂದ ಹೆಂಗಾಗಿತ್ತು? ನೀವು ಹೇಳಿದ ರೀತಿಯಲ್ಲಿ ನಿನ್ನೆ ಮೊನ್ನೆ ತಗೊಂಡಿರುವಂತ ನಿರ್ಧಾರ ಅಲ್ಲ. DPR ರೂಲ್ಸ್ ಇದೆ ಅಲ್ರಿ. DPR ರೂಲ್ಸ್ ಅವರೇ ಕೊಟ್ಟಿರುವಂತ ಪ್ರಪೋಸಲ್ ಇದು ಸರ್ಕಾರಕ್ಕೆ. ನೀವುಗಳು ಕಾಡಾರಲ್ಲಿ ಮಾಧ್ಯಮದವರು ಮಧ್ಯೆ ಬೈಟ್ ತಗೊಂಡಾಗ ಜಾಮ್ ಆಗ್ತಾ ಇದೆ, ಮಾತಾಡಬೇಡಿ, ಬೈಟ್ಸ್ ತಗೋಬೇಡಿ ಅನ್ನೋದಲ್ಲ. ನಿಮಗೆ ಪರ್ಟಿಕ್ಯುಲರ್ ಆದ ಜಾಗ ಕೊಟ್ಟಿದೀವಿ, ನೀವು ಕಾರಿಡಾರ್ನ ಬ್ಲಾಕ್ ಮಾಡಿ ನೀವು ತಗೋಬೇಡಿ ಡಿಸಿಪ್ಲಿನ್ ಬೇಕು. ಮುನೀರ್ ಅವರೇ, ನಾನು ಹೇಳ್ತೀನಿ ನೋಡಿ, ಶಿಸ್ತು ಬೇಕು, ಡಿಸಿಪ್ಲಿನ್ ಬೇಕು. ಅದು ನೀವು ಪೊಲಿಟಿಷಿಯನ್ಸ್ ಪಾಲಿಸಿ. ಫಸ್ಟ್ MLAಗಳು MLCಗಳು ಆರಿಸಿ ಬರ್ತಿರಲ್ಲ, ಅಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹೇಗೆ ನಡ್ಕೋತೀರಾ ನಾವು? ಆಮೇಲೆ ಅಸೆಂಬ್ಲಿ ಹಾಲಲ್ಲಿ ಕೌನ್ಸಿಲ್ನಲ್ಲಿ ಹೇಗೆ ನಡ್ಕೋತೀರಾ? ಆಮೇಲೆ ಮೈಕನ್ನ ಮುರಿಯವರು ಯಾರು? ಆಮೇಲೆ ಇದು ಏನೋ ರೂಲ್ ಬುಕ್ ಅನ್ನು ಅರ್ಧಾಕೋರು ಯಾರು? ಹಿಂಗಿರುವಾಗ ಆಮೇಲೆ ಈಗ ನೋಡಿ, ಹೊಟ್ಟೆಪಾಡಿಗೆ ಅಷ್ಟೇ ಅಲ್ಲ, ಇದೇನಂತಂದ್ರೆ ಒಂದು ಧ್ಯೇಯಕ್ಕೋಸ್ಕರ ಮೀಡಿಯಾ ಕೆಲಸ ಮಾಡಿದ್ರೆ ನಿಮ್ಮನ್ನ ಕಡಿವಾಣ ಹಾಕೋದು, ನಿಮಗೆ ವಾಚ್ ಡಾಗ್, ನಿಮಗೆ ವಿ ವಿಲ್ ಬಾರ್ಕ್ ಅಗೇನ್ಸ್ಟ್ ಯು, ವಿ ವಿಲ್ ಬೈಟ್ ಯು. ಅದನ್ನ ನೀವೇನು ತಡೆಯೋಕ್ಕಾಗಲ್ಲ. ಆದರೆ ನೀವು ಈಗ ರಿಪೋರ್ಟರ್ಸ್ ಹೋದ್ರಲ್ಲಿ ಜಾಮ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ. ಮಾಧ್ಯಮಗಳಿಗೆ ಯಾವತ್ತೂ ಸಹ
ಅವರಿಗೆ ಒಂದು ನಿರ್ಬಂಧವನ್ನ ಹೇರಿ ಅವರು ಮಾಧ್ಯಮ ಫ್ರೀಡಮ್ ಇಂಡೆಕ್ಸ್ ಗಳಲ್ಲಿ ಭಾರತದ 2014 ನಂತರ ಭಾರತದಲ್ಲಿ ಯಾವ ಅಂಕಿ ಸಂಖ್ಯೆಗೆ ಬಂದಿದೆ ಅನ್ನೋದನ್ನ ನೋಡ್ಕೊಳ್ಳಿ. ನಮ್ಮ ಅಧಿಕಾರದಲ್ಲಿ ನಾವೆಲ್ಲಿದೆ ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಒಬ್ಬ ಜನಸಾಮಾನ್ಯ ಮಾಧ್ಯಮಗಳ ಪರಿಸ್ಥಿತಿಯನ್ನ, ಮಾಧ್ಯಮಗಳ ಗೋಧಿ ಮೀಡಿಯಾಗಳನ್ನು ಪರಿಸ್ಥಿತಿ ಯಾಕೆ ಬಂತು, ಅದ್ರ ಮೇಲೆ ಕೇಂದ್ರ ಸರ್ಕಾರದ ಒತ್ತಡಗಳೇನು, ಅದು ಎಲ್ಲದೂ ನಮ್ಗೆ ಗೊತ್ತಿದೆ. ನಮ್ಮ ವಿರುದ್ಧವಾಗಿ ಯಾವುದೇ ಮಾಧ್ಯಮ ಮಾತಾಡಿಲ್ಲ, ಅವರ ವಿರುದ್ಧವಾಗಿ ಹೋಗಿಲ್ಲ. ಇವತ್ತು ಎಷ್ಟು ಜನ ಪತ್ರಕರ್ತರು ಕೃಷಿ ಮಾಡ್ತಾ ಇದ್ದಾರೆ, ಇವತ್ತು ಎಷ್ಟು ಜನ ಪತ್ರಕರ್ತರು ವ್ಯವಹಾರ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಪತ್ರಕರ್ತರು ಇವತ್ತು UAPA ಅಂಡರಲ್ಲಿ ಅರೆಸ್ಟ್ ಆಗಿದ್ದಾರೆ. ಪತ್ರಕರ್ತರು ಯಾವ್ದು ಬಗ್ಗೆ ಮಾತಾಡಬೇಕು ಚಾನೆಲ್ಗಳು? ನಾವು ಕೇಳಿರುವಂತದ್ದು ನಮ್ಮ ಸರ್ಕಾರ ಹೇಳಿರುವಂತದ್ದು ಕೇವಲ ಕಾಯ್ದೆಗಳನ್ನು ಹೋಗಬೇಡಿ ಅಂತ. UAPA ಅಂಡರಲ್ಲಿ ಈ 10 ವರ್ಷಗಳಲ್ಲಿ ಎಷ್ಟು ಪತ್ರಕರ್ತರು ಅರೆಸ್ಟ್ ಮಾಡಿದ್ದಾರೆ? ಈ ಸರ್ಕಾರದ ತೀರ್ಮಾನದಿಂದ ನಿಮ್ಮ ಬಗ್ಗೆ ಯಾರು ಗೊತ್ತಿಲ್ವಾ? ಪತ್ರಕರ್ತರು ಕಳಿಸಿ ಯಾರು ಬೇಡ ಅಂದಿದ್ದಾರೆ? ಮುನೀರ್ ಅಲ್ಲ, ಸರ್, ಯಾವುದು ಸಿಂಪಲ್ ಪ್ರಶ್ನೆ. ಜಾಮ್ ಮಾಡ್ತಾ ಇದೀವಿ, ಕಾರಿಡಾರ್ ಅನ್ನ ಜಾಮ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ ಸರ್, ಜಾಮ್ ಮಾಡ್ತಿದೀವಿ ಅಂದ್ರಲ್ಲ. ಮುನೀರ್ ಸರ್, ಕಾಮ್ ಡೌನ್ ಸರ್. ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ ಥ್ಯಾಂಕ್ ಯು ಫಾರ್ ದಟ್. ಇವಾಗ ಅಲೋ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ, ಅಲೋ ಮಾಡಿಸಿ ನಿಮ್ ಸರ್ಕಾರದಲ್ಲಿ ಅಲೋ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ. ಈಗ ಸ್ಮಿತಾ ಅವರೇ, ಅವ್ರು ನನ್ನ ಸ್ನೇಹಿತರು, ನಾವು ಮಾಧ್ಯಮಕ್ಕೆ ನಿರ್ಬಂಧನೆ ಹಾಕಿಲ್ಲ ಅಂದ್ರೆ ಮತ್ತೆ ನಾನು ಅದನ್ನೇ ಹೇಳ್ಬೇಕು. ಸರ್ಗು ಎಲ್ಲ ಗೊತ್ತಿರುತ್ತೆ. 76 ಅಲ್ಲಿ ಸರ್ ನಿಮ್ಗೆ ಈಗ 76ರಲ್ಲಿ ಒಂದು ಹೆಡ್ಲೈನ್ ಪ್ರಿಂಟ್ ಮಾಡಬೇಕಾದ್ರೂ ಇಂದಿರಾ ಗಾಂಧಿ ಹತ್ರ ಹೋಗ್ಬೇಕಾಗಿತ್ತು. ಇನ್ನು 2 months ಬ್ಯಾಕ್ ರಾಜ್ಯದಲ್ಲಿ ಇವರು ಒಂದು ದ್ವೇಷ ಭಾಷಣ ಕಾಯ್ದೆ ಅಂತ ಜಾರಿಗೆ ತಂದ್ರು. ಆ ಕಾಯ್ದೆ ಅನ್ವಯ ನೀವು ಮಾಧ್ಯಮದ ಆಂಕರ್ಗಳು ಅಷ್ಟೇನೆ ನೀವು ಮಾತಾಡುವಂಗಿಲ್ಲ, ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂಗಿಲ್ಲ. ಪ್ರತಿನಿಧಿಯಾಗಿ ಬಂದಿದ್ದೀರಿ, ಹೀಗಾಗಿ ವಿಶೇಷವಾಗಿ ಮನವಿಯನ್ನ ಮಾಡ್ಕೊಳ್ತಾ ಸರ್, ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿದ್ರೆ ಬಿಜೆಪಿ ಏಜೆಂಟು, ಗೋಧಿ ಮೀಡಿಯಾ ಅನ್ನೋದು, ಕೇಂದ್ರದಲ್ಲಿರುವ ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ನ ಬಕೆಟ್ಗಳು ಅನ್ಸ್ಕೊಳ್ಳೋದು, ಮೀಡಿಯಾಗೆ ಇದು ಹೊಸ್ತು ಅಲ್ಲ, ಇದು ಮುಗಿಯೋದಲ್ಲ. ವಿ ಡೋಂಟ್ ಕೇರ್. ಅದೇ ನನ್ನ ಪ್ರಶ್ನೆ ಕೇಳಲಿಕ್ಕೆ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.